VCD ನಂಬರ್ 413 ಫರೀದಾಬಾದ್ ಹರಿಯಾಣ. ಮುರಳಿ ತಾರೀಖ್ 10/2/1967. ನುಡಿಸಿರುವಂಥ ತಾರೀಖ್ 3/4/2006. दस फरवरी सन 1967। ओम शांति। बच्चों को दिल के अंदर कोई प्रश्न हो तो पूछ सकते हैं। ಮಕ್ಕಳ ಮನಸ್ಸಿನಲ್ಲಿ ಏನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದಾಗಿದೆ. कोई प्रश्न ಕೇಳ್ತಾ ಇದ್ದಾರೆ ಬಾಬಾ, ಏನಾದರೂ ಪ್ರಶ್ನೆ ಇದೆನಾ? अरे बाबा पूछ रहे हैं, दिल के अंदर कोई प्रश्न उमड़ घुमड़ रहा हो ಬಾಬಾ ಕೇಳ್ತಾ ಇದ್ದಾರೆ, ಹೃದಯದಲ್ಲಿ ಮನಸ್ಸಿನಲ್ಲಿ ಏನಾದರೂ ಪ್ರಶ್ನೆಗಳು ನಡೀತಾ ಇದ್ದರೆ तो पूछ सकते हैं। ಮತ್ತೆ ಕೇಳಬಹುದಾಗಿದೆ. बंधन छूटने के लिए यही तो याद है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಬಂಧನದಿಂದ ಬಿಡುಗಡೆ ಆಗ್ಲಿಕ್ಕೋಸ್ಕರ ನೆನಪಾಗಿದೆ. याद माना अव्यभिचारी याद। ನೆನಪು ಅಂದ್ರೇನೆ ಅವ್ಯಭಿಚಾರಿ ನೆನಪು, एक की याद। ಒಬ್ಬರ ನೆನಪು. एक की अव्यभिचारी याद में अगर बुद्धि टिक जाए ಒಬ್ಬರ ಅವ್ಯಭಿಚಾರಿ ನೆನಪಿನಲ್ಲಿ ಒಂದು ವೇಳೆ ಬುದ್ಧಿ ಸ್ಥಿರ ಆಗೋಗ್ಬಿಟ್ರೆ तो सारे बंधन अपने आप ही टूट जाए। ಎಲ್ಲ ಬಂಧನ ಅದಷ್ಟಕ್ಕದೇ ಬಿದ್ದೋಗ್ಬಿಡುತ್ತೆ. एक की याद हो और एक का ज्ञान हो। ಒಬ್ಬರ ನೆನಪಿರಬೇಕು ಮತ್ತು ಒಬ್ಬರದೇ ಜ್ಞಾನ ಇರಬೇಕು. याद भी अव्यभिचारी ನೆನಪು ಸಹ ಅವ್ಯಭಿಚಾರಿ ಆಗಿರಬೇಕು और ज्ञान भी अव्यभिचारी। ಮತ್ತು ಜ್ಞಾನನೂ ಅವ್ಯಭಿಚಾರಿ ಆಗಿರಬೇಕು. अगर अनेकों से ज्ञान सुना तो क्या हो जाएगा ज्ञान? ಮತ್ತೆ ಒಂದು ವೇಳೆ ಅನೇಕರಿಂದ ಜ್ಞಾನವನ್ನು ಕೇಳಿದರೆ ಆ ಜ್ಞಾನ ಏನಾಗೋಗುತ್ತೆ? व्यभिचारी ज्ञान हो जाए। ವ್ಯಭಿಚಾರಿ ಜ್ಞಾನ ಆಗೋಗುತ್ತೆ. तो फिर और याद भी नहीं आने चाहिए। ಮತ್ತೆ ನೆನಪು ಸಹ ಬೇರೆಯವ್ರು ಬರಬಾರ್ದು. क्या याद भी एक की और ज्ञान भी एक का। ನೆನಪು ಒಬ್ರದ್ದೇ ಬರಬೇಕು, ಜ್ಞಾನನೂ ಒಬ್ಬರಿಂದನೇ ಕೇಳಬೇಕು. तो दोनों बातें हैं। ಮತ್ತೆ ಎರಡು ಮಾತುಗಳು ಆಗಿದೆನಾ? नहीं, ಇಲ್ಲ. याद तो एक की टिकती नहीं है। ನೆನಪಂತೂ ಒಬ್ಬರದ್ದು ಸ್ಥಿರವಾಗಿರೋದೇ ಇಲ್ಲ. बुद्धि तिरक जाती है ಬುದ್ಧಿ ಅಂತೂ ಅಲ್ಲಿ ಇಲ್ಲಿ ಅಲ್ದಾಡ್ತಾ ಇರುತ್ತೆ. और 63 जन्मों के संबंध जुटे हुए ना आत्मा के साथ। 63 ಜನ್ಮದ ಸಂಬಂಧಗಳನ್ನು ಜೋಡಿಸಿದಿರಲ್ವಾ ಆತ್ಮನ ಜೊತೆಯಲ್ಲಿ, व्यभिचारी संबंध है, ವ್ಯಭಿಚಾರಿ ಸಂಬಂಧಗಳು. वो खींच लेते। ಅದು ಎಳ್ಕೊಂಡ್ಬಿಡುತ್ತೆ. आगे बोला, आगे बच्चों को लज्जा नहीं करनी चाहिए। ಮತ್ತೆ ಹೇಳಿದ್ರು, ಮುಂದೆ ಮಕ್ಕಳಿಗೆ ನಾಚಿಕೆ ಪಡಬಾರ್ದಾಗಿದೆ. क्या किस बात में? ಯಾವ ಮಾತಿಗೋಸ್ಕರ? प्रश्न पूछने में बाबा से अपनी दिल की बात हल करने में कोई लज्जा नहीं करनी चाहिए। ಯಾವ ಮಾತಿಗೋಸ್ಕರ? ಪ್ರಶ್ನೆಯನ್ನು ಕೇಳಲಿಕ್ಕೋಸ್ಕರ. ಅಂದರೆ ಬಾಬಾನ ಹತ್ರ ನಮ್ಮ ಮನಸ್ಸಿನಲ್ಲಿರೋ ಗೊಂದಲವನ್ನು ಕ್ಲಿಯರ್ ಮಾಡಲಿಕ್ಕೋಸ್ಕರ, ಪ್ರಶ್ನೆಯನ್ನು ಕೇಳಲಿಕ್ಕೋಸ್ಕರ ಯಾವತ್ತೂ ನಾಚಿಕೆ ಪಡಬಾರ್ದು. बच्चों को बहुतों को समझाना है। ನೀವು ಮಕ್ಕಳಿಗಂತೂ ತುಂಬ ಜನಗಳಿಗೆ ತಿಳಿಸ್ಬೇಕಾಗಿದೆ. तो अगर अंदर कोई प्रश्न घुमड़ रहा है ಒಂದು ವೇಳೆ ಮನಸ್ಸಿನಲ್ಲಿ ಏನಾದರೂ ಪ್ರಶ್ನೆ ನಡೀತಾ ಇದೆ ಅಂದರೆ और खुद ही मुझे हुए होंगे ಮತ್ತೆ ಸ್ವಯಂ ಕನ್ಫ್ಯೂಸ್ ಆಗಿದ್ರೆ तो दूसरों को कैसे समझावेंगे? ಮತ್ತೆ ಅವ್ರು ಬೇರೆಯವ್ರಿಗೆ ಯಾವ ಥರ ತಿಳಿಸ್ತಾರೆ? कहेंगे ब्रह्मा कुमारियां ऐसी होंगी। ಹೇಳ್ತಾರೆ, ಬ್ರಹ್ಮಕುಮಾರಿಯರು ಈ ಥರ ಇರ್ತಾರೆ.
ऐसे ही जो पूरा समझाए समझाए नहीं सकती है। ಯಾವ ರೀತಿ ಅಂದರೆ ಅವ್ರು ಪೂರ್ತಿ ತಿಳಿಸ್ಲಿಕ್ಕೆ ಆಗೋದಿಲ್ಲ, ಆ ಥರ ಇರ್ತಾರೆ. पक्का बनना चाहिए। ಪಕ್ಕಾ ಆಗಬೇಕಾಗಿದೆ. अलफ ही कहते हैं। ಅಲಫೇ ಹೇಳ್ತಾರೆ. अलफ को याद करो। ಅಲಫನ್ನ ನೆನ್ಪು ಮಾಡಿ. क्या अलफ माने क्या? ಏನಂತ ಹೇಳಿದ್ರು? ಅಲಫ್ ಅಂದರೆ ಏನಾಗಿದೆ? अलफ माना अल्लाह। ಅಲಫ್ ಅಂದರೆ ಅಲ್ಲಾಹ. अल्लाह माने ऊंचा। ಅಲ್ಲಾಹ ಅಂದರೆ ಶ್ರೇಷ್ಠಕ್ಕಿಂತ ಶ್ರೇಷ್ಠ. इस दुनिया में जो भी आत्माएं हैं उनमें मनुष्य है। ಈ ಪ್ರಪಂಚದಲ್ಲಿ ಯಾರೇ ಆತ್ಮಗಳಿದ್ದಾರೆ ಅವರಲ್ಲಿ ಮನುಷ್ಯರು. आत्मा जो देवात्मा बनती है और राक्षसी आत्मा भी बन जाती ಆ ಮನುಷ್ಯಾತ್ಮಗಳು ಯಾರು ದೇವಾತ್ಮನೂ ಆಗ್ತಾರೆ, ರಾಕ್ಷಸಿ ಆತ್ಮಗಳು ಆಗ್ತಾರೆ. है। नीचे उठती है तो देवात्मा बनती है, नीचे गिरती है तो राक्षस बन जाती है। ಯಾವಾಗ ಅವ್ರ ಮೇಲೆ ಹೇಳ್ತಾರೆ ಅವಾಗ ದೇವಾತ್ಮಗಳಾಗ್ತಾರೆ, ಯಾವಾಗ ಅವ್ರ ಕೆಳಗಡೆ ಬೀಳ್ತಾರೆ ಅವಾಗ ರಾಕ್ಷಸರಾಗ್ತಾರೆ. वो आत्मा ही सबसे ऊंची है। ಮತ್ತೆ ಆತ್ಮನೇ ಮೇಲೆ ಕೆಳಗೆ ಆಗುತ್ತೆ. और आत्मा याद किसे करे? ಮತ್ತೆ ಆತ್ಮ ಯಾರನ್ನ ನೆನ್ಪು ಮಾಡಬೇಕು? याद उसे करे जो आत्माओं में सबसे ऊंचा पाठधारी। ನೆನ್ಪು ಅವ್ರನ್ನ ಮಾಡಬೇಕು ಯಾರು ಆತ್ಮಗಳಲ್ಲಿ ಎಲ್ಲರಿಗಿಂತ ಶ್ರೇಷ್ಠ ಪಾತ್ರಧಾರಿ ಆಗಿದ್ದಾರೆ. वो कौन है? ಅವ್ರು ಯಾರಾಗಿದ್ದಾರೆ? बिंदु बिंदु आत्मा है तो सब है, कीड़े मकोड़े पशु पक्षी सब बिंदु है। ಬಿಂದು ಬಿಂದು ಆತ್ಮಗಳಂತೂ ಎಲ್ಲರೂ ಆಗಿದ್ದಾರೆ, ಕ್ರಿಮಿ ಕೀಟಗಳು ಪಶು ಪಕ್ಷಿಗಳು ಎಲ್ಲರೂ ಆಗಿದ್ದಾರೆ. लेकिन उनमें ऊंची आत्माएं हैं मनुष्यों की। ಆದರೆ ಅದರಲ್ಲಿ ಉನ್ನತವಾಗಿರುವಂಥ ಆತ್ಮನೇ ಆಗಿದೆ ಮನುಷ್ಯರ ಆತ್ಮ. और मनुष्य आत्माओं में भी देव आत्माएं ऊंची है। ಮತ್ತೆ ಮನುಷ್ಯ ಆತ್ಮಗಳಲ್ಲೂ ಸಹ ದೇವಾತ್ಮ ಯಾರಿದ್ದಾರೆ ಅವ್ರು ಜಾಸ್ತಿ ಶ್ರೇಷ್ಠ ಆಗಿದ್ದಾರೆ. और उन देव आत्माओं को भी मनुष्य से देवता बनाने वाला ಮತ್ತೆ ಆ ದೇವಾತ್ಮಗಳನ್ನು ಸಹ ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುವಂಥವ್ರು सुप्रीम सोल सबसे ऊंचा है। ಆ ಸುಪ್ರೀಂ ಸೋಲ್ ಯಾರಿದ್ದಾರೆ ಅವ್ರು ಎಲ್ಲರಿಗಿಂತ ಶ್ರೇಷ್ಠ ಆಗಿದ್ದಾರೆ. लेकिन ऊंचा और नीचा ये किस दुनिया की बात है? ಆದರೆ ಈ ಉನ್ನತವಾಗಿರುವಂಥವ್ರು ಮತ್ತೆ ನಿಮ್ನ ಕೋಟಿ ಆಗಿರುವಂಥವ್ರು ಇದು ಯಾವ ಪ್ರಪಂಚದ ನೆನಪಾರ್ಥ ಆಗಿದೆ? साकार दुनिया की बात है ಸಾಕಾರ ಪ್ರಪಂಚದ ಮಾತಾಗಿದೆನಾ या निराकारी दुनिया की बात है? ಅಥವಾ ನಿರಾಕಾರಿ ಪ್ರಪಂಚದ ಮಾತಾಗಿದೆನಾ? साकार दुनिया में ऊंचे और नीचे होता है। ಸಾಕಾರಿ ಪ್ರಪಂಚದಲ್ಲೇ ಉನ್ನತವಾಗಿರುವಂಥವ್ರು ಅಥವಾ ನಿಮ್ನ ಕೋಟಿಯವರು ಅಂತ ಇರುತ್ತೆ. तो ऊंचे थे ऊंचे को याद करना है, ಮತ್ತೆ ಶ್ರೇಷ್ಠಕ್ಕಿಂತ ಶ್ರೇಷ್ಠ ಯಾರಿದ್ದಾರೆ ಅವ್ರನ್ನ ನೆನ್ಪು ಮಾಡಬೇಕಾಗಿದೆ. उसको कहते हैं अलफ। ಅವರಿಗೆ ಹೇಳಲಾಗುತ್ತೆ ಅಲಫ್. पहला अक्षर है उर्दू का। ಅಲಫ್ ಅಂದರೆ ಉರ್ದುವಿನಲ್ಲಿ ಮೊದಲನೇ ಅಕ್ಷರ ಆಗಿದೆ. ये नहीं कहा नुक्ता ಈ ಥರ ಹೇಳಲಿಲ್ಲ ನುಕ್ತಾ. बिंदु ऊंचे थे ऊंचे। ನುಕ್ತಾ ಅಂದರೆ ಬಿಂದು, ಅಂದರೆ ಆ ಬಿಂದು ಶ್ರೇಷ್ಠಕ್ಕಿಂತ ಶ್ರೇಷ್ಠ ಆಗಿದ್ದಾರೆ ಅಂತ ಹೇಳಲಿಲ್ಲ. क्या बिंदु के ऊंचे और नीचे होने की बात नहीं है। ಬಿಂದು ಎಂದು ಶ್ರೇಷ್ಠ ಆಗೋದು ಅಥವಾ ನಿಕೃಷ್ಟ ಆಗೋದು ಆ ಮಾತೇ ಇಲ್ಲ. वो अलफ ऊंचे थे ऊंचे। ಆ ಅಲಫ್ ಯಾರಿದ್ದಾರೆ ಅವರು ಶ್ರೇಷ್ಠಕ್ಕಿಂತ ಶ್ರೇಷ್ಠ ಆಗಿದ್ದಾರೆ. बे क्यों नहीं? अलफ के बाद और भी तो नंबर है, बे पे ಬೇ ಯಾಕಾಗಿಲ್ಲ? ಅಲಫಿನ ನಂತರ ಇನ್ನೂ ನಂಬರ್ಗಳಿದೆ ಅಲ್ವಾ? ಬೇ ಸೇ ತೆ. टे ते से वो ऊंची क्यों नहीं ऊंची थे ऊंची? ಅವರೆಲ್ಲ ಯಾಕೆ ಶ್ರೇಷ್ಠಕ್ಕಿಂತ ಶ್ರೇಷ್ಠ ಆಗಿಲ್ಲ? क्योंकि और सब जो है वो अनिश्चय बुद्धि हो जाती है। ಯಾಕೆಂದರೆ ಇನ್ನೂ ಎಲ್ಲ ಯಾರೇ ಇದ್ದಾರೆ ಅವರೆಲ್ಲ ಅನಿಶ್ಚಯ ಬುದ್ಧಿ ಆಗೋಗ್ತಾರೆ. क्या अनिश्चय बुद्धि विनश्यते की लिस्ट में जाते हैं। ಏನಂತ ಹೇಳಿದ್ರು? ಅನಿಶ್ಚಯ ಬುದ್ಧಿ ವಿನಶ್ಯತೆಯ ಲಿಸ್ಟ್ನಲ್ಲಿ ಹೋಗ್ತಾರೆ. विनश्यते का मतलब खलास नहीं हो जाते। ವಿನಶ್ಯತೆ ಅಂದರೆ ಅವ್ರು ನಷ್ಟ ಆಗೋಗ್ಬಿಡೋದಿಲ್ಲ. आत्मा कभी खलास नहीं होती, लेकिन पद नीचा हो जाता है। ಅಂದರೆ ಆತ್ಮ ಯಾವತ್ತೂ ನಷ್ಟ ಆಗಲ್ಲ, ಆದರೆ ಅದ್ರ ಪದವಿ ನಿಮ್ನ ಕೊಟ್ಟಿದಾಗ ಹೋಗುತ್ತೆ. क्या
500 करोड़ की माला है मनुष्यों की। ಏನಂತ ಹೇಳಿದರು 500 ಕೋಟಿಯ ಮಾಲೆ ಇದೆ ಅಲ್ವಾ ಮನುಷ್ಯರದು. तो जो भी 500-700 करोड़ की मनुष्यों की माला है उसमें जो दाने हैं वो ऊपर नीचे तो होंगे कि नहीं होंगे। ಮತ್ತು 500 ಕೋಟಿ 700 ಕೋಟಿ ಆತ್ಮಗಳ ಏನು ಮಾಲೆ ಇದೆ, ಈ ಮಾಲೆಯಲ್ಲಿ ಆತ್ಮಗಳು ಮುತ್ತುಗಳೇನಿದ್ದಾರೆ ಅದು ಮೇಲೆ ಕೆಳಗೆ ಇರುತ್ತೋ ಇಲ್ವೋ. कोई ऊंचे होंगे कोई नीचे होंगे। ಕೆಲವ್ರು ಮೇಲಿರ್ತಾರೆ, ಕೆಲವ್ರು ಕೆಳಗಡೆ ಇರ್ತಾರೆ. तो जो जितने अनिश्चय बुद्धि बनते हैं ಮತ್ತೆ ಯಾರು ಎಷ್ಟು ಅನಿಶ್ಚಯ ಬುದ್ಧಿ ಆಗ್ತಾರೆ, उसे एक अलफ के ऊपर ಆ ಒಬ್ಬ ಅಲಫಿನ ಮೇಲೆ ಯಾರು ಎಷ್ಟು ನಿಶ್ಚಯ ಬುದ್ಧಿ ಆಗ್ತಾರೆ, उतना ही दाना नीचे खिसकता जाता है। ಎಷ್ಟು ಅನಿಶ್ಚಯ ಬುದ್ಧಿ ಆಗ್ತಾರೆ ಅಷ್ಟು ಮಾಲೆ ಮಣಿಯಲ್ಲಿ ಕೆಳಗೆ ಹೋಗ್ತಾ ಇರ್ತಾರೆ, ಎಷ್ಟು ನಿಶ್ಚಯ ಬುದ್ಧಿ ಆಗ್ತಾರೆ ಅಷ್ಟು ಮೇಲೆ ಹೋಗ್ತಾರೆ. एक के ऊपर अनिश्चय बुद्धि बनेंगे तो जरूर कहीं दूसरी जगह निश्चय बैठेगा। ಒಂದು ಕಡೆಯಿಂದ ಯಾವಾಗ ಅನಿಶ್ಚಯ ಬುದ್ಧಿ ಆಗ್ತಾರೋ ಆವಾಗ ಮತ್ತೆ ಖಂಡಿತವಾಗಿ ಇನ್ನೊಂದು ಕಡೆ ಎಲ್ಲಾದ್ರೂ ನಿಶ್ಚಯ ಇರುತ್ತೆ. एक जगह आत्मा शरीर छोड़ती है तो दूसरी जगह जाने जन्म जन्म लेती है। ಒಂದು ಕಡೆಯಿಂದ ಆತ್ಮ ಹೋಗಿ ಶರೀರ ಬಿಡುತ್ತೆ, ಇನ್ನೊಂದು ಕಡೆ ಹೋಗಿ ಜನ್ಮ ತಗೊಳ್ಳುತ್ತೆ. वो स्थूल जन्म मरण है ಅದಂತೂ ಸ್ಥೂಲದಲ್ಲಿ ಜನನ ಮರಣ ಆಗಿದೆ. और ये बेहद का जन्म मरण है। ಆಮೇಲೆ ಇದಾಗಿದೆ ಬೇಹದ್ದಿನ ಜನನ ಮರಣ. निश्चय बुद्धि और अनिश्चय बुद्धि बनने का। ಮತ್ತೆ ಇದಾಗಿದೆ ನಿಶ್ಚಯ ಬುದ್ಧಿ ಮತ್ತೆ ಅನಿಶ್ಚಯ ಬುದ್ಧಿ ಆಗುವಂತ ಮಾತು. निश्चय बुद्धि माना जन्म हुआ, ನಿಶ್ಚಯ ಬುದ್ಧಿ ಆಗೋದು ಅಂದ್ರೆ ಜನ್ಮ ಆಯ್ತು, अनिश्चय बुद्धि माना मृत्यु हुई। ಅನಿಶ್ಚಯ ಬುದ್ಧಿ ಆಯ್ತು ಅಂದ್ರೆ ಮೃತ್ಯು ಆಯ್ತು. तो जो निश्चय बुद्धि बनने वाली आत्माएं हैं ಮತ್ತೆ ಯಾರು ನಿಶ್ಚಯ ಬುದ್ಧಿ ಆಗುವಂತ ಆತ್ಮಗಳಾಗಿದ್ದಾರೆ, खासकर मनुष्य आत्माओं की बात हो रही है। ವಿಶೇಷವಾಗಿ ಮನುಷ್ಯ ಆತ್ಮಗಳ ಮಾತು ನಡೀತಾ ಇದೆ. जानवर निश्चय बुद्धि अनिश्चय बुद्धि तो बनेंगे ही नहीं। ಪ್ರಾಣಿಗಳಂತೂ ನಿಶ್ಚಯ ಬುದ್ಧಿ ಅನಿಶ್ಚಯ ಬುದ್ಧಿ ಆಗೋದೇ ಇಲ್ಲ. उनके अंदर तो बुद्धि ही नहीं है, ज्ञान ही नहीं है। ಅವರಲ್ಲಂತೂ ಬುದ್ಧಿನೇ ಇಲ್ಲ, ಜ್ಞಾನನೇ ಇಲ್ಲ. तो उन मनुष्य आत्माओं में जो मनुष्य का पार्ट बजाती हैं ಮತ್ತೆ ಆ ಮನುಷ್ಯ ಆತ್ಮಗಳಲ್ಲಿ ಯಾರು ಮನುಷ್ಯನ ಪಾತ್ರವನ್ನ ಮಾಡ್ತಾರೆ, उनमें ऊंचते ऊंच कौन, ಅವರಲ್ಲಿ ಶ್ರೇಷ್ಠಕ್ಕಿಂತ ಶ್ರೇಷ್ಠ ಯಾರಾಗಿದ್ದಾರೆ, जिसको हमें याद करना है। ಯಾರನ್ನ ನಾವು ನೆನ್ಪು ಮಾಡಬೇಕಾಗಿದೆ, अलफ ಅವರಾಗಿದ್ದಾರೆ ಅಲಫ್. क्या अलफ और बे दो चीजें हैं। ಅಲಫ್ ಮತ್ತೆ ಬೇ ಎರಡು ವಸ್ತು ಮಾತುಗಳಾಗಿದೆ. बे है पड़ा डंडा ಬೇ ಅಂದ್ರೆ ಬಿದ್ದಿರುವಂತ ಕೋಲು, और अलफ है खड़ा डंडा। ಮತ್ತೆ ಅಲಫ್ ಆಗಿದ್ದಾರೆ ನಿಂತಿರುವಂತವ್ರು. क्या तो एक ही ऐसी आत्मा है जो आदि से अंत तक ಮತ್ತೆ ಒಬ್ಬರೇ ಆ ಥರ ಆತ್ಮ ಆಗಿದ್ದಾರೆ, ಅವರು ಆದಿಯಿಂದ ಅಂತ್ಯದವರೆಗೂ अनिश्चय बुद्धि नहीं बनती। ಅವರು ಅನಿಶ್ಚಯ ಬುದ್ಧಿ ಆಗೋದಿಲ್ಲ. और बाकी सब आत्माएं चल जाती, ಬಾಕಿ ಆತ್ಮಗಳೆಲ್ಲ ನಡೆದು ಹೋಗುತ್ತೆ, घूम जाती है बुद्धि। ಅವ್ರದ್ದೆಲ್ಲ ಬುದ್ಧಿ ತಿರ್ಗೋಗ್ಬಿಡುತ್ತೆ. इसलिए जो भी आसमान में 9 लाख सितारे हैं ಅದಕ್ಕೋಸ್ಕರ ಯಾರೇ ಆಕಾಶದಲ್ಲಿ 9 ಲಕ್ಷ ನಕ್ಷತ್ರಗಳಿದ್ದಾರೆ, उन 9 लाख सितारों में एक ही सितारा ऐसा माना जाता है जो अपनी जगह कभी नहीं छोड़ता। ಮತ್ತೆ ಆ 9 ಲಕ್ಷ ನಕ್ಷತ್ರಗಳಲ್ಲಿ ಒಂದೇ ನಕ್ಷತ್ರ ಈ ಥರ ಇದೆ ಅಂತ ಗಾಯನ ಇದೆ, ಆ ನಕ್ಷತ್ರ ಯಾವತ್ತೂ ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡಲ್ಲ. वो अपनी जगह पे दृढ़ रहता है और बाकी सब सितारे उसके आसपास घूमते रहते। ಆ ಒಂದು ನಕ್ಷತ್ರ ಏನಿದೆ ಅದು ತಮ್ಮ ಜಗದಲ್ಲಿ ಸ್ಥಿರವಾಗಿರುತ್ತೆ, ಮತ್ತೆ ಬೇರೆ ನಕ್ಷತ್ರಗಳೆಲ್ಲ ಅದರ ಸುತ್ತಮುತ್ತಲು ತಿರುಗ್ತಾ ಇರುತ್ತೆ. कोई छोटा चक्कर काटते हैं ಕೆಲವರು ಚಿಕ್ಕದಾಗಿ ಚಕ್ರವನ್ನು ತಿರುಗಿಸ್ತಾರೆ, और कोई बहुत बड़ा लंबा चौड़ा चक्कर ಮತ್ತೆ काटते ಕೆಲವರು ತುಂಬಾ ಉದ್ದ ಅಗಲ ತುಂಬಾ ದೊಡ್ಡ ಚಕ್ರವನ್ನು ತಿರುಗಿಸ್ತಾರೆ, निश्चय बुद्धि का। ನಿಶ್ಚಯ ಬುದ್ಧಿಯ ಚಕ್ರವನ್ನು. तो बोला अलफ ही अभी कहते हैं, ಅದಕ್ಕೋಸ್ಕರ ಮತ್ತೆ ಹೇಳಿದ್ರು ಅಲಫೆ ಇವಾಗ ಹೇಳ್ತಾರೆ, कोई दूसरा कहने वाला नहीं है। ಹೇಳುವಂತವ್ರು ಯಾರೇ ಬೇರೆ ಏನಾಗಿಲ್ಲ, कहते हैं माना मुख है ಹೇಳ್ತಾರೆ ಅಂದ್ರೆ ಮುಖ ಇದೆ, बोलने के लिए। ಹೇಳಲಿಕ್ಕೋಸ್ಕರ ಮುಖ ಇದೆ. सिर्फ बिंदु हो तो नहीं कहेंगे कि उनको मुख है। ಕೇವಲ ಬಿಂದು ಆಗಿದ್ರೆ ಅವರಿಗಂತೂ ಹೇಳೋದಿಲ್ಲ ಅವ್ರಿಗೆ ಹೇಳಲಿಕ್ಕೋಸ್ಕರ ಮುಖ ಇದೆ ಅಂತ. बिंदु कैसे बोलेगा? ಬಿಂದು ಯಾವ ಥರ ಹೇಳ್ತಾರೆ?
तो अलफ ही कहते हैं, अलफ को याद करो। ಮತ್ತೆ ಅಲಫೇ ಹೇಳ್ತಾರೆ ಅಲಫನ್ನ ನೆನ್ಪು ಮಾಡಿ ಅಂತ. और कोई को याद न करो, ಬೇರೆ ಯಾರನ್ನು ನೆನ್ಪು ಮಾಡಬೇಡಿ, एक को याद करो। ಒಬ್ಬರನ್ನೇ ನೆನ್ಪು ಮಾಡಿ. ये रूहानी ज्ञान ಈ ರೂಹಾನಿ ಜ್ಞಾನ मनुष्य नहीं दे सकता। ಇದನ್ನ ಮನುಷ್ಯರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. क्या मनुष्य माने? ಏನಂತ ಹೇಳಿದ್ರು ಮನುಷ್ಯರು ಅಂದ್ರೆ? मनु की औलाद मनुष्य। ಮನುವಿನ ಮಕ್ಕಳಿಗೆ ಮನುಷ್ಯರು ಅಂತ ಹೇಳಲಾಗುತ್ತೆ. मनु माना जिसका मन बड़ा तीखा है। ಮನು ಅಂದ್ರೆ ಯಾರ ಮನಸ್ಸು ತುಂಬಾ ತೀಕ್ಷ್ಣವಾಗಿದೆ, तीव्र है, ತುಂಬಾ ತೀವ್ರವಾಗಿದೆ. मनुआ जिसे कहते हैं। ಅದಕ್ಕೆ ಮನುವ ಅಂತ ಹೇಳ್ತಾರೆ. वो मनु की औलाद मनुष्य कहेंगे। ಆ ಮನುವಿನ ಮಕ್ಕಳಿಗೆ ಮನುಷ್ಯರು ಅಂತ ಹೇಳಲಾಗುತ್ತೆ. जैसे विष्णु की औलाद वैष्णव, ಯಾವ ತರ ವಿಷ್ಣುವಿನ ಮಕ್ಕಳಿಗೆ ವೈಷ್ಣವರು ಅಂತ ಹೇಳ್ತಾರೆ. ब्रह्मा की औलाद ब्राह्मण। ಬ್ರಹ್ಮನ ಮಕ್ಕಳು ಬ್ರಾಹ್ಮಣರು. एक मात्रा औलाद या फॉलोअर के अर्थ में बढ़ जाती है। ಒಂದು ಆಕಾರ ಏನಿದೆ ಅದು ಮಗುವಿನ ರೂಪದಲ್ಲಿ, ಮಕ್ಕಳ ರೂಪದಲ್ಲಿ ಏನಿದೆ ಅದು ಹೆಚ್ಚಾಗೋಗುತ್ತೆ. तो जो मनुष्य की औलाद हुए वो मनुष्य कहे गए, ಮತ್ತೆ ಯಾರು ಮನುವಿನ ಮಕ್ಕಳಾಗಿದ್ದಾರೆ ಅವರಿಗೆ ಮನುಷ್ಯರು ಅಂತ ಹೇಳಲಾಗುತ್ತೆ. और वो मनु मनु भी एक नहीं, चार चार पांच पांच मनु गाये हुए हैं। ಮತ್ತೆ ಮನುನು ಸಹ ಒಬ್ರಲ್ಲ, 4-5 ಜನ ಮನು ಅಂತಾನು ಗಾಯನ ಇದೆ. उनमें जो सर्वोपरि मनु है, ಅದರಲ್ಲಿ ಯಾರು ಎಲ್ಲದಕ್ಕಿಂತ ಶ್ರೇಷ್ಠವಾಗಿರುವಂತ ಮನು ಆಗಿದ್ದಾರೆ उस मनु की बात है ಆ ಮನುವಿನ ಮಾತಾಗಿದೆ. जिसने अपने मनुआ को पहले पहले कंट्रोल किया। ಅವರು ತಮ್ಮ ಮನುವ ಅಂದ್ರೆ ಅವ್ರ ಮಗು ಯಾರಿದ್ದಾರೆ ಅವ್ರನ್ನ ಮೊಟ್ಟ ಮೊದಲು ಕಂಟ್ರೋಲ್ ಮಾಡ್ತಾರೆ. वो मनु। ಅವರಾಗಿದ್ದಾರೆ ಮನು. ब्रह्मा तो है अनेक, ಬ್ರಹ್ಮ ಅಂತೂ ಅನೇಕರಾಗಿದ್ದಾರೆ, लेकिन उनमें प्रजापिता ब्रह्मा है सिर्फ एक। ಆದರೆ ಅದರಲ್ಲಿ ಪ್ರಜಾಪಿತ ಬ್ರಹ್ಮ ಅಂತೂ ಆಗಿದ್ದಾರೆ ಕೇವಲ ಒಬ್ರೆ. और वो प्रजापिता ब्रह्मा है हुआ पहला मनु। ಮತ್ತೆ ಆ ಪ್ರಜಾಪಿತ ಬ್ರಹ್ಮ ಆಗಿದ್ದಾರೆ ಮೊದಲನೇ ಮನು. तो बोला ये रूहानी ज्ञान कोई मनुष्य नहीं दे सकते। ಅದಕ್ಕೆ ಹೇಳಿದ್ರು ಮತ್ತೆ ಈ ರೂಹಾನಿ ಜ್ಞಾನವನ್ನ ಯಾವುದೇ ಮನುಷ್ಯರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. मानो जो मनु की औलाद है, ಅಂದ್ರೆ ಯಾರು ಈ ಮನುವಿನ ಮಕ್ಕಳಾಗಿದ್ದಾರೆ 500-700 करोड़, 500-700 ಕೋಟಿ ಆತ್ಮಗಳು ಯಾರೇ ಇದ್ದಾರೆ वो ये ज्ञान नहीं दे सकते। ಅವರು ಈ ಜ್ಞಾನವನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. कौन दे सकता है? स्वयं मनु दे सकता है। ಯಾರು ಕೊಡ್ಬೋದಾಗಿದೆ? ಸ್ವಯಂ ಮನುವಿನೇ ಕೊಡ್ಬೋದಾಗಿದೆ. और मनु कौन होता है? ಮತ್ತೆ ಮನು ಯಾರಾಗಿರ್ತಾರೆ? जिसमें सुप्रीम सोल पहले पहले प्रवेश करके ज्ञान सुनाता है। ಯಾರಲ್ಲಿ ಸುಪ್ರೀಂ ಸೋಲ್ ಶಿವ ಮೊಟ್ಟ ಮೊದಲು ಪ್ರವೇಶ ಮಾಡಿಬಿಟ್ಟು ಜ್ಞಾನವನ್ನ ಹೇಳ್ತಾರೆ. वो सभी देहधारी मनुष्य समझाते हैं। ಅವರಂತೂ ಎಲ್ಲರೂ ದೇಹಧಾರಿ ಮನುಷ್ಯರೇ ತಿಳಿಸ್ತಾರೆ. दुनिया में जितने भी मनुष्य हैं वो सब ಪ್ರಪಂಚದಲ್ಲಿ ಎಷ್ಟೇ ಜನ ಮನುಷ್ಯರಿದ್ದಾರೆ ಅವರೆಲ್ಲರೂ देह भान वाले हैं। ಅವರೆಲ್ಲರೂ ದೇಹಾಭಿಮಾನ ಉಳ್ಳುವಂತವರಾಗಿದ್ದಾರೆ. और सुप्रीम सोल जिसमें मुकर्रर रूप से प्रवेश करके सुनाता है, ಮತ್ತೆ ಸುಪ್ರೀಂ ಸೋಲ್ ಶಿವ ಯಾರಲ್ಲಿ ಪ್ರವೇಶ ಮಾಡಿಬಿಟ್ಟು ಹೇಳ್ತಾರೆ वो एक ऐसा पार्टधारी है ಅವರೊಬ್ರು ಆ ಥರ ಪಾತ್ರಧಾರಿ ಆಗಿದ್ದಾರೆ. जो देह भान वाला नहीं है। ಅವರು ದೇಹಾಭಿಮಾನ ಉಳ್ಳುವಂತವ್ರಲ್ಲ, देह भान में रह करके ज्ञान नहीं सुनाता है। ಅವರು ದೇಹಾಭಿಮಾನದಲ್ಲಿ ಇದ್ಬಿಟ್ಟು ಜ್ಞಾನವನ್ನ ಹೇಳಲ್ಲ. देहधारी मनुष्य समझाते हैं। ದೇಹಧಾರಿ ಮನುಷ್ಯರು ತಿಳಿಸ್ತಾರೆ. अब आत्माभिमानी बनना है। ಇವಾಗ ಆತ್ಮಾಭಿಮಾನಿಗಳಾಗಬೇಕಾಗಿದೆ. अब पहले क्यों नहीं? ಏನಂತ ಹೇಳಿದ್ರು ಇವಾಗ. ಅದಕ್ಕೆ ಬಾಬಾ ಹೇಳ್ತಾರೆ ಮೊದಲೇ ಯಾಕಿಲ್ಲ? 63 जन्म में क्यों नहीं? 63 ಜನ್ಮದಲ್ಲಿ ಯಾಕಿಲ್ಲ? क्योंकि आत्मा का वहाँ कोई ज्ञान देने वाला
था ही नहीं। ಏಕೆಂದರೆ ಅಲ್ಲಿ ಆತ್ಮನ ಜ್ಞಾನ ಕೊಡುವಂಥವ್ರು ಯಾರೂ ಇರಲೇ ಇಲ್ಲ. और अभी अभी ज्ञान देने वाला आया हुआ है, ಆದರೆ ಇವಾಗಂತೂ ಜ್ಞಾನವನ್ನು ಕೊಡುವಂಥವ್ರು ಬಂದಿದ್ದಾರೆ. वो अपना भी ज्ञान दे रहा है ಅವರು ತಮ್ಮ ಜ್ಞಾನವನ್ನು ಕೊಡ್ತಾ ಇದ್ದಾರೆ और हम आत्माओं का भी ज्ञान दे रहा है। ಮತ್ತೆ आत्मा ನಾವು ಆತ್ಮಗಳ ಜ್ಞಾನವನ್ನು ಕೊಡ್ತಾ ಇದ್ದಾರೆ. है पार्टधारी, ಆತ್ಮನ ಜ್ಞಾನನೇ ಆಗಿದೆ, ಏಕೆಂದರೆ ಆತ್ಮಗಳು ಪಾತ್ರಧಾರಿ ಆಗಿದ್ದಾರೆ. सिर्फ इतना ही ज्ञान नहीं है कि मैं आत्मा ज्योति बिंदु, ಕೇವಲ ಇಷ್ಟೇ ಜ್ಞಾನ ಅಲ್ಲ, ನಾನು ಆತ್ಮ ಜ್ಯೋತಿರ್ಬಿಂದು ಆಗಿದ್ದೀನಿ, मन बुद्धि सहित आत्मा हूँ, ನಾನು ಮನ್ಬುದ್ಧಿ ಸಹಿತ ಆತ್ಮ ಆಗಿದ್ದೀನಿ, भ्रकुटी के मध्य में निवास करती हूँ। ನಾನು ಭ್ರುಕುಟಿಯ ಮಧ್ಯದಲ್ಲಿ ವಾಸ ಮಾಡ್ತೀನಿ. इसके आगे भी कुछ ज्ञान है। ಇದ್ರ ಮುಂದೆನೂ ಸಹ ಏನಾದರೂ ಜ್ಞಾನ ಇದೆನಾ? आत्मा पार्टधारी है तो आत्मा के अंदर अनेक जन्मों के पार्ट नुधे हुए। ಆತ್ಮ ಪಾತ್ರಧಾರಿ ಆಗಿದೆ, ಅದಕ್ಕೋಸ್ಕರ ಆತ್ಮನಲ್ಲಿ ಅನೇಕ ಜನ್ಮದ ಪಾತ್ರಗಳೆಲ್ಲ ತುಂಬಿಕೊಂಡಿದೆ. तो सारे पार्ट की याद हो जाए, ಮತ್ತೆ ನಿಮಗೆ ಇಡೀ ಪಾತ್ರದ ಎಲ್ಲ ನೆನಪಾಗೋಗ್ಬಿಟ್ರೆ, स्मृति आ जाए, ಎಲ್ಲ ಸ್ಮೃತಿ ನಿಮಗೆ ಬಂದ್ಬಿಟ್ರೆ, वो आत्मा का ज्ञान है संपन्न ಮತ್ತೆ ಅದು ಆತ್ಮನ ಸಂಪನ್ನ ಜ್ಞಾನ ಆಗಿದೆನಾ? संपूर्ण, या सिर्फ इतना जान लेना ज्ञान है ಅಂದ್ರೆ ಅದೇ ಆತ್ಮನ ಸಂಪೂರ್ಣ ಜ್ಞಾನ ಆಗಿದೆನಾ? ಅಥವಾ ಇಷ್ಟೇ ನಾವೇನ್ ತಿಳ್ಕೊಂಡ್ಬಿಡ್ತೀವಿ, कि मैं आत्मा ज्योति बिंदु, ನಾನು ಆತ್ಮ ಜ್ಯೋತಿರ್ಬಿಂದು ಆಗಿದ್ದೀನಿ, ಭ್ರುಕುಟಿಯ ಮಧ್ಯದಲ್ಲಿ ಹೊಳಿತಾ ಇದ್ದೀನಿ, ಇಷ್ಟು ತಿಳ್ಕೊಂಡ್ಬಿಟ್ರೆ, भ्रकुटी के मध्य में सितारा मिसल हूँ। ನಾನು ಆತ್ಮ ಭ್ರುಕುಟಿಯ ಮಧ್ಯದಲ್ಲಿ ನಕ್ಷತ್ರ ತರ ಆಗಿದ್ದೀನಿ, ಈ ತರ ತಿಳ್ಕೊಂತಾರೆ. क्या ज्ञान है? ಏನಾಗಿದೆ ಜ್ಞಾನ ಅಂದ್ರೆ? ಮತ್ತೆ आत्मा का संपन्न ज्ञान है। आत्मा ಆತ್ಮನ ಸಂಪನ್ನ ಜ್ಞಾನನೇ ಆಗಿದೆ. का पूरा पार्ट बुद्धि में बैठ जाए। ಆತ್ಮನ ಪೂರ್ತಿ ಪಾತ್ರ ಏನಿದೆ ಅದು ನಮ್ಮ ಬುದ್ಧಿಯಲ್ಲಿ ಕುತ್ಕೊಂಡ್ಬಿಡ್ಬೇಕು. तो आत्माभिमानी पहले बनना पड़े। ಮತ್ತೆ ಆತ್ಮಾಭಿಮಾನಿಗಳು ಮೊದಲು ಆಗ್ಬೇಕಾಗಿದೆ. इसके लिए क्या करना पड़े? ಮತ್ತೆ ಇದಕ್ಕೋಸ್ಕರ ಏನ್ ಮಾಡ್ಬೇಕಾಗಿದೆ? मैं आत्मा ज्योति बिंदु हूँ, ये हर समय स्मृति में बना रहे। ನಾನು ಆತ್ಮ ಜ್ಯೋತಿರ್ಬಿಂದು ಆಗಿದ್ದೀನಿ ಅಂತ ಈ ಪ್ರತಿಯೊಂದು ಸಮಯದಲ್ಲೂ ಈ ಸ್ಮೃತಿ ಇರಬೇಕಾಗಿದೆ. और चीजें याद है, देह याद आए, देह के संबंध याद आए, ಅಂದರೆ ಬೇರೆ ಬೇರೆದೇನು ನೆನ್ಪು ಬರಬಾರ್ದು. ದೇಹ ನೆನ್ಪು ಬರುತ್ತೆ, ದೇಹದ ಪದಾರ್ಥಗಳು, ದೇಹದ ಸಂಬಂಧಿಗಳು, देह के पदार्थ याद आए, वो याद नहीं आना चाहिए। ಅದೆಲ್ಲ ನೆನ್ಪು ಬರಬಾರ್ದಾಗಿದೆ. ಯಾರೋ ಹೇಳ್ತಿದಾರೆ, ಬಾಬಾ ಈ ಥರ ಬುದ್ಧಿ ಯಾವಾಗ ಆಗುತ್ತೆ ಅಂತ. प्रैक्टिस करने से बनेगी। ಅದಕ್ಕೆ ಬಾಬಾ ಹೇಳ್ತಾರೆ, ಪ್ರಾಕ್ಟೀಸ್ ಮಾಡಿದರೆ ಆಗುತ್ತೆ. अभी 63 जन्म से प्रैक्टिस पड़ी हुई है देहदारियों की, ಇವಾಗ 63 ಜನ್ಮದಿಂದ ಇದೇ ಪ್ರಾಕ್ಟೀಸ್ ಆಗಿದೆ, ದೇಹದಾರಿಗಳನ್ನ ನೆನ್ಪು ಮಾಡೋದು. क्योंकि देहदारियों से संबंध जोड़े हैं, देहदारियों से सुख भोग है। ಯಾಕೆಂದರೆ ದೇಹದಾರಿಗಳ ಜೊತೆಯಲ್ಲಿ ಸಂಬಂಧವನ್ನು ಜೋಡಿಸಿದ್ದೀರಾ, ದೇಹದಾರಿಗಳಿಂದ ಸುಖವನ್ನು ಅನುಭವಿಸಿದ್ದೀರಾ. भोगा है कि नहीं? ಸುಖವನ್ನು ಅನುಭವಿಸಿದಿರೋ ಇಲ್ವೋ ದೇಹದಾರಿಗಳಿಂದ? तो जिससे सुख भोगा है, जिसके संग के रंग में आए हैं, ಮತ್ತೆ ಯಾರಿಂದ ಸುಖ ಅನುಭವಿಸಿದ್ದೀರಾ, ಯಾರ ಸಂಗಿನ ರಂಗ್ನಲ್ಲಿ ಬಂದಿದ್ದೀರಾ, वो याद आएगा। ಅವ್ರು ಮತ್ತೆ ನೆನ್ಪು ಬರ್ತಾರೆ. अभी अभी तक कोई ऐसा गुरु नहीं मिला ಇವಾಗೂ ಇಲ್ಲಿವರೆಗೂ ಯಾರು ಈ ಥರ ಗುರುವೇ ಸಿಕ್ಕಿಲ್ಲ, जो ये बताए क्या कि तुम देह नहीं हो, तुम ಅಂದ್ರೆ ಯಾರು ಈ ಥರ ಹೇಳ್ತಾರೆ, ನೀವು ದೇಹ ಆಗಿಲ್ಲ, ನೀವು आत्मा हो और आत्मा का ये स्वरूप है। ಮತ್ತೆ ನೀವು ಆತ್ಮ ಆಗಿದ್ದೀರಾ, ಆತ್ಮನ ಈ ಸ್ವರೂಪ ಆಗಿದೆ. अब ये ज्ञान मिला है ಇವಾಗೇ ಜ್ಞಾನ ಸಿಕ್ಕಿದೆ. क्या कि हम आत्मा है और हमें आत्माभिमानी बनना है। ಏನಂತ? ನಾವು ಆತ್ಮ ಆಗಿದ್ದೀವಿ, ನಮಗೆ ಇವಾಗ ಆತ್ಮಾಭಿಮಾನಿಗಳಾಗಬೇಕಾಗಿದೆ. हम अभी बने नहीं हैं। ಇವಾಗ ಇನ್ನೂ ನಾವು ಆಗಿಲ್ಲ ಆತ್ಮಾಭಿಮಾನಿ. माना 24 घंटे सोते जागते चलते फिरते, ಅಂದ್ರೆ 24 ಗಂಟೆಯಲ್ಲಿ ಎದ್ದೇಳ್ತಾ ಕುತ್ಕೊಳ್ತಾ ಮಲಗ್ತಾ वो स्टार याद बना रहे। ಆ ಸ್ಟಾರ್ ಯಾವಾಗಲೂ ನೆನಪಿರಬೇಕು. जैसे माँ होती है, माँ को अपना बच्चा याद बना रहता है ना ज्यादातर, ಯಾವ ಥರ ತಾಯಿ ಇರ್ತಾರೆ, ತಾಯಿಗೆ ತಮ್ಮ ಮಗುದು ಹೆಚ್ಚಾಗಿ ನೆನಪಿರುತ್ತೆ ಇಲ್ವೋ? है? तो बच्चे का रूप बुद्धि में बैठा रहता है। ಮತ್ತೆ ಅವಾಗ ಮಗುವಿನ ರೂಪ ಏನಿದೆ ಅದು ತಾಯಿಯ ಸ್ಮೃತಿಯಲ್ಲಿ ಯಾವಾಗಲೂ ಇರುತ್ತೆ. बैठा रहता है कि नहीं? ಕುತ್ಕೊಂಡಿರುತ್ತೋ ಇಲ್ವೋ?
स्मृति में रहता है ना। ಸ್ಮೃತಿಯಲ್ಲಿ ಇರುತ್ತೆ ಅಲ್ವಾ? तो ऐसे ही आत्मा का जो स्वरूप है ज्योति बिंदु, ಅದೇ ರೀತಿ ಆತ್ಮನ ಸ್ವರೂಪ ಏನಿದೆ ಜ್ಯೋತಿರ್ಬಿಂದು, स्टार मिसल, वो सदैव यहाँ वो आत्मा स्मृति में बनी रहे। ಆ ಆತ್ಮ ಏನಿದೆ ಸ್ಟಾರ್, ಅದು ಭ್ರುಕುಟಿಯ ಮಧ್ಯದಲ್ಲಿ ಸ್ಟಾರ್ ರೂಪದಲ್ಲಿ ಸ್ಮೃತಿಯಲ್ಲಿ ಇರುತ್ತೆ. आत्माभिमानी बनना है, बने नहीं है। ಆತ್ಮಾಭಿಮಾನಿಗಳಾಗಬೇಕಾಗಿದೆ, ಇನ್ನೂ ಆಗಿಲ್ಲ. बैरिस्टर भी आत्मा बनती है, ಬ್ಯಾರಿಸ್ಟರ್ ಸಹ ಆತ್ಮನೇ ಆಗುತ್ತೆ. डॉक्टर भी आत्मा बनती है। ಡಾಕ್ಟರ್ ಸಹ ಆತ್ಮನೂ ಆಗುತ್ತೆ. डॉक्टर कहो, मास्टर कहो, बैरिस्टर कहो, ಡಾಕ್ಟರ್ ಅಂತ ಹೇಳಿ, ಮಾಸ್ಟರ್ ಅಂತ ಹೇಳಿ, ಬ್ಯಾರಿಸ್ಟರ್ ಅಂತ ಹೇಳಿ, ये वो स्टार ज्योति बिंदु आत्मा पार्ट बजाती है। ಈ ಪಾತ್ರ ಏನಿದೆ ಇದು ಜ್ಯೋತಿರ್ಬಿಂದು ಆತ್ಮನೇ ಈ ಪಾತ್ರವನ್ನು ಮಾಡುತ್ತೆ. डॉक्टर, मास्टर और बैरिस्टर का। ಡಾಕ್ಟರ್, ಮಾಸ್ಟರ್ ಮತ್ತು ಬ್ಯಾರಿಸ್ಟರ್ ಎಲ್ಲ ಪಾತ್ರಗಳನ್ನು आत्मा कहती है मैं महाराजा हूँ, ಆತ್ಮ ಹೇಳುತ್ತೆ ನಾನು ಮಹಾರಾಜ ಆಗಿದ್ದೀನಿ, वकील हूँ। ವಕೀಲಾಗಿದ್ದೀನಿ. कब? जब ऐसा पार्ट बजाती है। ಯಾವಾಗ ಯಾವಾಗ ಈ ಥರ ಪಾತ್ರವನ್ನು ಮಾಡ್ತಾರೆ. इसे क्या इशारा दिया? ಇದರಿಂದ ಏನು ಸೂಚನೆಯನ್ನು ಕೊಟ್ಟರು? ये इशारा दिया कि सिर्फ इतना ही जान लेना काफी नहीं है ಏನಂತ ಸೂಚನೆಯನ್ನು ಕೊಟ್ಟರು? ಕೇವಲ ಇಷ್ಟೇ ತಿಳ್ಕೊಂಡ್ಬಿಡೋದೇನೋ ಆಗಿಲ್ಲ, कि ಸಾಕಾಗಿಲ್ಲ. मैं आत्मा ज्योति बिंदु हूँ। ಅಂದ್ರೆ ನಾನು ಆತ್ಮ ಜ್ಯೋತಿರ್ಬಿಂದು ಆಗಿದ್ದೀನಿ ಅಂತ ತಿಳ್ಕೊಂಡ್ಬಿಟ್ರೆ ಏನು ಸಾಕಾಗಲ್ಲ. ये भी जानना जरूरी है कि मुझे आत्मा ने जन्म जन्मांतर ಇದು ಸಹ ತಿಳ್ಕೊಳ್ಳೋ ಅವಶ್ಯಕತೆ ತುಂಬ ಇದೆ. ಏನಂತ? ನಾನು ಆತ್ಮ ಜನ್ಮ ಜನ್ಮಾಂತರದಲ್ಲಿ कौन कौन से पार्ट बजाए। ಯಾವ್ಯಾವ ಪಾತ್ರವನ್ನು ನಾನು ಮಾಡಿದ್ದೀನಿ ಅಂತ. अगर ये स्मृति में आ जाए ಒಂದು ವೇಳೆ ಈ ಮಾತು ಸ್ಮೃತಿಯಲ್ಲಿ ಬಂದ್ಬಿಟ್ರೆ तो कहा जाएगा मैं आत्मा आत्माभिमानी बन गई। ಆವಾಗ ಹೇಳಲಾಗುತ್ತೆ ನಾನು ಆತ್ಮಾಭಿಮಾನಿ ಆಗ್ಬಿಟ್ಟಿದ್ದೀನಿ ಅಂತ. आत्मा को अनेक जन्मों का अपना पार्ट याद आ गया। ಆತ್ಮನಿಗೆ ತಮ್ಮ ಅನೇಕ ಜನ್ಮಗಳ ಪಾತ್ರ ನೆನ್ಪು ಬಂದ್ಬಿಟ್ಟಿದೆ. नहीं तो मुरली में बाबा कहते हैं वो एक्टर, वो पार्टधारी तो बेवकूफ। ಇಲ್ಲದಿದ್ರೆ ಬಾಬಾ ಅಂತೂ ಮುರಳಿಯಲ್ಲಿ ಹೇಳ್ತಾರೆ, ಆ ಆ್ಯಕ್ಟರ್ ಯಾರಿದ್ದಾರೆ, ಆ ಪಾತ್ರಧಾರಿ ಯಾರಿದ್ದಾರೆ, ಅವರಂತೂ ಮೂರ್ಖರಾಗಿದ್ದಾರೆ. जो रंगमंच पर आकर के अपना पार्ट ही भूल जाए। ಯಾರು ರಂಗಮಂಚದಲ್ಲಿ ಬಂದ್ಬಿಟ್ಟು ತಮ್ಮ ಪಾತ್ರವನ್ನೇ ಮರ್ತೋಗ್ಬಿಡ್ತಾರೆ. अभी भी हम सब पार्टधारी जो है, ಇವಾಗೂ ಸಹ ನಾವೆಲ್ಲ ಪಾತ್ರಧಾರಿಗಳು ಯಾರೇ ಇದ್ದೀವಿ. ये तो मालूम है कि हम आत्मा ज्योति बिंदु है। ಇದಂತೂ ನಮಗೆ ಗೊತ್ತಿದೆ, ನಾವು ಆತ್ಮ ಜ್ಯೋತಿರ್ಬಿಂದು ಆಗಿದ್ದೀವಿ ಅಂತ. लेकिन क्या ये मालूम है कि इस ज्योति बिंदु आत्मा ने अनेक जन्मों में क्या क्या पार्ट बजाए हैं? ಆದರೆ ಇದೇನು ನಮಗೆ ಗೊತ್ತಿದೆನಾ, ನಮ್ಮ ಆತ್ಮ ಏನಿದೆ ಜ್ಯೋತಿರ್ಬಿಂದು ಇದು ಜನ್ಮ ಜನ್ಮಾಂತರದಲ್ಲಿ ಏನು ಪಾತ್ರವನ್ನು ಮಾಡಿದೆ ಅಂತ. किस जन्म में बैरिस्टर बनी, ಯಾವ किस जन्म ಜನ್ಮದಲ್ಲಿ ಬ್ಯಾರಿಸ್ಟರ್ ಆಗಿದ್ದಾರೆ, में डॉक्टर बनी, ಯಾವ ಜನ್ಮದಲ್ಲಿ ಡಾಕ್ಟರ್ ಆಗಿದ್ದಾರೆ, किस जन्म में महाराजा बनी, राजा बनी या रानी बनी। ಯಾವ ಜನ್ಮದಲ್ಲಿ ರಾಜ ಆಗಿದ್ದಾರೆ, ರಾಣಿ ಆಗಿದ್ದಾರೆ, ಮಹಾರಾಜ ಆಗಿದ್ದಾರೆ. कुछ याद आता है? ಏನಾದರೂ ನೆನ್ಪು ಬರುತ್ತಾ? अगर नहीं याद आता है तो इसका मतलब अभी आत्मा अभिमानी नहीं बनी। ಒಂದು ವೇಳೆ ನೆನ್ಪು ಬರಲ್ಲ ಅಂದರೆ ಇವಾಗಿನ್ನೂ ಆತ್ಮಾಭಿಮಾನಿಗಳಾಗೇ ಇಲ್ಲ. अभी देह के भान में ज्यादा रहते हैं। ಇವಾಗ ದೇಹದ ಭಾನದಲ್ಲಿ ಜಾಸ್ತಿ ಇರ್ತೀರಾ. देह जो 5 तत्वों का पुतला है, ದೇಹ ಏನು 5 ತತ್ವಗಳ ಗೊಂಬೆ ಆಗಿದೆ, वो स्मृति में आ जाता है कि हैं? ಅದೇ ಸ್ಮೃತಿಯಲ್ಲಿ ಬಂದ್ಬಿಡತ್ತೆ. अरे नहीं तो पार्टधारी नहीं है, ಇಲ್ದಿದ್ರೆ ಪಾತ್ರಧಾರಿ ಆಗಿಲ್ವಾ? आत्मा पार्टधारी नहीं है। ಆತ್ಮ ಪಾತ್ರಧಾರಿ ಆಗಿಲ್ವಾ? ये आत्मा ये चोले लेकर के जन्म जन्मांतर पार्ट नहीं बजाती है। ಆತ್ಮ ಈ ಶರೀರವನ್ನು ತಗೊಂಡ್ಬಿಟ್ಟು ಜನ್ಮ ಜನ್ಮಾಂತರ ಏನು ಪಾತ್ರ ಮಾಡೋದಿಲ್ವಾ? बजाते हैं, लेकिन क्या क्या पार्ट बजाए? ಯಾರೋ ಹೇಳಿದ್ರು ಶರೀರವನ್ನು ತಗೊಂಡು ಆತ್ಮ ಪಾತ್ರ ಮಾಡುತ್ತೆ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮತ್ತೆ ಏನೇನು ಪಾತ್ರ ಮಾಡುತ್ತೆ ಆತ್ಮ? वो याद नहीं। इसका ಅದಂತೂ ನೆನಪೇ ಇಲ್ಲ. मतलब देवहानी है, ಇದರ ಅರ್ಥ ಏನಾಗಿದೆ? ದೇಹಾಭಿಮಾನಿ ಆಗಿದ್ದಾರೆ या आत्माभिमानी है। ಅಥವಾ ಆತ್ಮಾಭಿಮಾನಿ ಆಗಿದ್ದಾರಾ?
आत्माभिमानी बनने की कोशिश कर रहे बाबू। कोशिश ಯಾರೋ ಹೇಳಿದ್ರು ಆತ್ಮಾಭಿಮಾನಿಗಳಾಗ್ಲಿಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ. कर रहे हैं ना, इसका मतलब अभी बने नहीं है ना। ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂದರೆ ಇವಾಗ ಇನ್ನೂ ಆಗಿಲ್ಲ ಅಲ್ವಾ. वही बाबा बता रहे हैं कि बनना है। ಅದೇ ಬಾಬಾ ಹೇಳ್ತಾ ಇದ್ದಾರೆ ಇವಾಗ ಆ ಥರ ಆಗಬೇಕಾಗಿದೆ ಅಂತ. अभी आत्माभिमानी पूरे बने नहीं है। ಇವಾಗ ಆತ್ಮಾಭಿಮಾನಿಗಳು ಯಾರೂ ಆಗಿಲ್ಲ ಇನ್ನು. अभी भविष्य में पुरुषार्थ करके आत्माभिमानी बनना है। ಇವಾಗ ಭವಿಷ್ಯದಲ್ಲಿ ಪುರುಷಾರ್ಥವನ್ನ ಮಾಡಿಬಿಟ್ಟು ಆತ್ಮಾಭಿಮಾನಿಗಳಾಗಬೇಕಾಗಿದೆ. क्यों नहीं बनते अभी तक? ಇಲ್ಲಿವರೆಗೂ ಯಾಕೆ ಆಗೋದಿಲ್ಲ? कितने साल हो गए ಎಷ್ಟು ವರ್ಷ ಆಗೋಗಿದೆ? ज्ञान चलते चलते? ಜ್ಞಾನದಲ್ಲಿ ನಡೀತಾ ನಡೀತಾ ಎಷ್ಟು ವರ್ಷ ಆಗಿದೆ? है? कई साल? ತುಂಬ ವರ್ಷಗಳಾಗಿದೆ. आखिर कितने? 70 साल हो गए। 70 ವರ್ಷ ಆಗಿದೆ. और 70 साल में अभी कोई भी छाती ठोक के नहीं कहता है कि मुझे अपने 63 जन्म 84 जन्मों का पूरा पार्ट बुद्धि में बैठ गया। ಈ ಯಾರೂ ತಮ್ಮ ಎದೆಯನ್ನು ಹೊಡ್ಕೊಂಡು ಹೇಳೋದಿಲ್ಲ ಏನಂತ ನಮಗೆ 63 ಜನ್ಮನೇ ಆಗಲಿ ಅಥವಾ 84 ಜನ್ಮನೇ ಆಗಲಿ ನಮಗೆ ನಮ್ಮೆಲ್ಲ ಜನ್ಮಗಳ ಪಾತ್ರ ಗೊತ್ತಾಗ್ಬಿಟ್ಟಿದೆ ಅಂತ ಯಾರೂ ಎದೆ ಹೊಡ್ಕೊಂಡು ಹೇಳೋದಿಲ್ಲ. बाबू संस्कारों से पता लगेगा सर। ಯಾರೋ ಕೇಳ್ತಾ ಇದ್ದಾರೆ ಬಾಬಾ ಸಂಸ್ಕಾರಗಳಿಂದ ಗೊತ್ತಾಗುತ್ತಾ ಅಥವಾ ಹಾಗೆ ಗೊತ್ತಾಗುತ್ತಾ ಅಂತ. पाठ की प्रूफ और प्रमाण सहित पता लगेगा। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಪ್ರೂಫ್ ಪ್ರಮಾಣ ಸಮೇತನೇ ಗೊತ್ತಾಗುತ್ತೆ. ऐसे कोई नहीं मान लेगा। ಹಾಗೆ ಯಾರೂ ನಂಬ್ಕೊಂಡ್ಬಿಡಲ್ಲ. तो आत्मा में जो अनेक जन्मों के संस्कार भरे हुए हैं, ಮತ್ತೆ ಆತ್ಮನಲ್ಲಿ ಅನೇಕ ಜನ್ಮಗಳ ಸಂಸ್ಕಾರ ಏನು ತುಂಬಿಕೊಂಡಿದೆ, पुनर्जन्म के, ಪುನರ್ಜನ್ಮದ ಸಂಸ್ಕಾರ, वो संस्कार वो पार्ट वो सारे याद आने लगे। ಆ ಪಾತ್ರ ಆ ಸಂಸ್ಕಾರ ಎಲ್ಲ ನೆನ್ಪು ಬರಲಿಕ್ಕೆ ಆರಂಭ ಆಗುತ್ತೆ. तब कहेंगे कि आत्माभिमानी बने। ಅವಾಗ ಹೇಳಲಾಗುತ್ತೆ ಆತ್ಮಾಭಿಮಾನಿಗಳಾಗಿದ್ದೀವಿ ಅಂತ. इस समय परमात्मा बाप द्वारा मैं राजाओं का राजा बनता हूँ। ಈ ಸಮಯದಲ್ಲಿ ನಾನು ಪರಮಾತ್ಮ ತಂದೆ ಮುಖಾಂತರ ರಾಜರಿಗೂ ಸಹ ರಾಜ ಆಗ್ತಾ ಇದ್ದೀನಿ. ये राजाई का पार्ट और कोई नहीं सिखाता। ಈ ರಾಜಯ್ಯ ಪಾತ್ರವನ್ನ ಬೇರೆ ಯಾರೂ ಕಲಿಸೋದಿಲ್ಲ. जो भी मनुष्य मात्र गुरु हुए हैं, ಯಾರೇ ಮನುಷ್ಯ ಮಾತ್ರರು ಗುರುಗಳಾಗಿದ್ದಾರೆ उन्होंने सबने आधीन तो बनाया है, अपना चेला चपाटा तो बनाया है, ಅವರೆಲ್ಲರನ್ನೂ ಆಧೀನರನ್ನಾಗಂತೂ ಮಾಡ್ಕೊಂಡಿದ್ದಾರೆ, ತಮ್ಮ ಶಿಷ್ಯರನ್ನಾಗಿ ಮಾಡ್ಕೊಂಡಿದ್ದಾರೆ. लेकिन राजाओं का राजा किसी ने नहीं बनाया। ಆದರೆ ರಾಜರಿಗೂ ಸಹ ರಾಜರನ್ನಾಗಿ ಯಾರನ್ನೂ ಅವ್ರು ಮಾಡ್ಕೊಂಡಿಲ್ಲ. अभी बाप आए हुए हैं, कहते हैं मैं तुमको राजाओं का राजा बनाता हूँ। ಇವಾಗ ತಂದೆ ಬಂದಿದ್ದಾರೆ, ಅವ್ರು ಹೇಳ್ತಾರೆ ಏನಂತ, ನಾನು ನಿಮಗೆ ರಾಜರಿಗೂ ಸಹ ರಾಜರನ್ನಾಗಿ ಮಾಡ್ತಾ ಇದ್ದೀನಿ ಅಂತ. अभी बना दिया अधिकारी। वो स्कूल खुले हुए हैं, कॉलेज खुले हुए हैं, ಆ ಸ್ಕೂಲ್ಗಳನ್ನು ತೆರೆದಿದ್ದಾರೆ, ಕಾಲೇಜ್ಗಳನ್ನು ತೆರೆದಿದ್ದಾರೆ. उनमें बैरिस्टर बनाते हैं, डॉक्टर बनाते हैं, ಅದರಲ್ಲಿ ಬ್ಯಾರಿಸ್ಟರನ್ನಾಗಿ ಮಾಡ್ತಾರೆ, ಡಾಕ್ಟರನ್ನಾಗಿ ಮಾಡ್ತಾರೆ, टीचर बनाते हैं, ಟೀಚರನ್ನಾಗಿ ಮಾಡ್ತಾರೆ, इंजीनियर बनाते हैं। ಇಂಜಿನಿಯರನ್ನಾಗಿ ಮಾಡ್ತಾರೆ. इतने बड़े बड़े कॉलेजेस खुले हुए हैं, ಎಷ್ಟು ದೊಡ್ಡ ದೊಡ್ಡ ಕಾಲೇಜ್ಗಳನ್ನು ತೆರೆದಿದ್ದಾರೆ, यूनिवर्सिटीज खुले हुए हैं, ಯೂನಿವರ್ಸಿಟೀಸ್ನ ತೆಗೆದಿದ್ದಾರೆ. एक जन्म के लिए बनाते हैं। ಒಂದು ಜನ್ಮಕ್ಕೋಸ್ಕರ ಮಾಡ್ತಾರೆ. और ये परमात्मा बाप क्या कहते हैं? ಮತ್ತೆ ಈ ಪರಮಾತ್ಮ ತಂದೆ ಏನಂತ ಹೇಳ್ತಾರೆ, मैं तुम्हें जन्म जन्मांतर की बादशाही देता हूँ। ನಾನು ನಿಮಗೆ ಜನ್ಮ ಜನ್ಮಾಂತರದ ಆಸ್ತಿಯನ್ನು ಬಾದಶಾಹಿಯನ್ನು ಕೊಡ್ತೀನಿ, राजाई देता हूँ, ರಾಜಾಯಿಯನ್ನು ಕೊಡ್ತೀನಿ, कंट्रोलिंग पावर देता हूँ। ಕಂಟ್ರೋಲಿಂಗ್ ಪವರ್ ಕೊಡ್ತೀನಿ. पिछले जन्मों में तो देहधारियों का संग करते करते नीचे गिरते आए। ಹಿಂದಿನ ಜನ್ಮಗಳಲ್ಲಂತೂ ದೇಹದಾರಿಯ ಸಂಘವನ್ನು ಮಾಡ್ತಾ ಮಾಡ್ತಾ ಕೆಳಗಡೆ ಬೀಳ್ತಾ ಬಂದಿದ್ದೀರಾ. राजाई की जगह क्या आ गई? ರಾಜಯ್ಯ ಸ್ಥಾನದಲ್ಲಿ ಏನು ಬಂದ್ಬಿಟ್ಟಿದೆ, गदाई आ गई। ಗದಾಯಿ ಬಂದ್ಬಿಟ್ಟಿದೆ. और मैं तुमको राजा बनाता हूँ। ಆದರೆ ಬಾಬಾ ಅಂತೂ ಹೇಳ್ತಾರೆ ನಾನು ನಿಮ್ಮನ್ನ ರಾಜರನ್ನಾಗಿ ಮಾಡ್ತೀನಿ ಅಂತ, कंट्रोलर बनाता हूँ। ಕಂಟ್ರೋಲರನ್ನಾಗಿ ಮಾಡ್ತೀನಿ. ये कंट्रोल करना
और दुनिया में कभी किसी ने किसी को नहीं ಈ सिखाया। ಥರ ಕಂಟ್ರೋಲ್ ಮಾಡೋದು ಪ್ರಪಂಚದಲ್ಲಿ ಯಾರೂ ಯಾವತ್ತೂ ಯಾರಿಗೂ ಕಲಿಸ್ಕೊಟ್ಟಿಲ್ಲ. ये मैं ही हूँ ಇದಂತೂ ನಾನೇ ಆಗಿದ್ದೀನಿ. जो आकर के तुमको कंट्रोलिंग पावर देता हूँ। ನಾನೇ ಬಂದ್ಬಿಟ್ಟು ನಿಮಗೆ ಕಂಟ್ರೋಲಿಂಗ್ ಪವರನ್ನು ಕೊಡ್ತೀನಿ. उसके लिए तरीका बताता हूँ। ಅದಕ್ಕೋಸ್ಕರ ವಿಧಿಯನ್ನು ಹೇಳ್ತೀನಿ ನಾನು. मुझे एक को याद करो। ನನ್ನೊಬ್ಬನನ್ನೇ ನೆನ್ಪು ಮಾಡಿ ಅಂತ. अगर औरों को भी याद किया, ಒಂದು ವೇಳೆ ಬೇರೆ ಬೇರೆಯವರನ್ನು ಸಹ ನೆನ್ಪು ಮಾಡ್ತಾ ಇದ್ರೆ, क्या छोटा बच्चा होता है ना, स्कूल में जाता है, ಯಾವ ಥರ ಚಿಕ್ಕ ಮಗು ಇರುತ್ತೆ, ಮಗು ಸ್ಕೂಲಲ್ಲಿ ಹೋಗುತ್ತೆ. जब स्कूल में जाता है तो उसे टीचर याद आने लगता ಯಾವಾಗ ಆ ಮಗು ಸ್ಕೂಲಲ್ಲಿ ಹೋಗುತ್ತೆ ಅವಾಗ ಅದಕ್ಕೆ ಟೀಚರ್ ನೆನ್ಪು ಬರ್ತಾರೆ. है। माँ की याद धीरे धीरे भूलने लगती है। ತಾಯಿಯ ನೆನಪೇನಿದೆ ಅದು ನಿಧಾನಕ್ಕೆ ಮರಿತಾ ಹೋಗುತ್ತೆ. तो मैं तुम्हें पढ़ाई पढ़ाने आता हूँ। ಮತ್ತೆ ನಾನು ನಿಮಗೆ ವಿದ್ಯಾಭ್ಯಾಸವನ್ನು ಓದಿಸ್ಲಿಕ್ಕೋಸ್ಕರ ಬರ್ತೀನಿ. राजा ही की पढ़ाई पढ़ाता हूँ। ರಾಜಯ್ಯ ವಿದ್ಯಾಭ್ಯಾಸವನ್ನು ಓದಿಸ್ತೀನಿ. तो मैं तुम्हारा बाप भी हूँ, ಮತ್ತೆ ನಾನು ನಿಮಗೆ ತಂದೆನೂ ಆಗಿದ್ದೀನಿ, जन्मदाता और अंत में वर्षा देने वाला। ಜನ್ಮದಾತನೂ ಆಗಿದ್ದೀನಿ, ಮತ್ತೆ ಕೊನೆಯಲ್ಲಿ ಆಸ್ತಿಯನ್ನು ಕೊಡುವಂತವನು ನಾನಾಗಿದ್ದೀನಿ. बाप भी हूँ, टीचर भी हूँ, ತಂದೆನೂ ಆಗಿದ್ದೀನಿ, ಟೀಚರ್ ಸಹ ಆಗಿದ್ದೀನಿ, और सदगुरु भी हूँ, तुम्हारी सदगति करने वाला भी हूँ। ಮತ್ತೆ ಸದ್ಗುರುನೂ ಆಗಿದ್ದೀನಿ, ನಿಮ್ಮ ಸದ್ಗತಿಯನ್ನು ಮಾಡುವಂತವನು. वो गुरुओं ने तो सदगति नहीं की, खुद ही दुर्गति में चले ಆ गए। ಗುರುಗಳಂತೂ ಸದ್ಗತಿಯನ್ನು ಮಾಡೇ ಇಲ್ಲ, ಸ್ವಯಮೇ ದುರ್ಗತಿಯಲ್ಲಿ ಹೊರಟೋಗ್ಬಿಡ್ತಾರೆ. एक गुरु मर जाता है तो उनका जो चेला गद्दी पे बैठता है, ಒಬ್ರು ಗುರು ಸತ್ತೋಗ್ಬಿಟ್ರೆ ಏನು ಮಾಡ್ತಾರೆ, ಅವರ ಶಿಷ್ಯರು ಯಾರು ಗದ್ದಿಗೆ ಮೇಲೆ ಕುತ್ಕೊಂತಾರೆ, वो ठेका ले लेता है। ಅವ್ರ ಜವಾಬ್ದಾರಿಯನ್ನು ತಗೊಂಡ್ಬಿಡ್ತಾರೆ. गुरु की दुर्गति हो गई, ಆ ಗುರುವಿಂದ ದುರ್ಗತಿ ಆಗೋಗುತ್ತೆ. चेला कैसे सदगति करेगा? ಮತ್ತೆ ಅವ್ರ ಶಿಷ್ಯರು ಯಾವ ಥರ ಸದ್ಗತಿಯನ್ನು ಮಾಡ್ತಾರೆ? ये तो एक ही सदगुरु है, ಇವರಂತೂ ಒಬ್ಬರೇ ಸದ್ಗುರು ಆಗಿದ್ದಾರೆ. ये बदलने वाला नहीं, ऐसे नहीं। ಇವ್ರು ಯಾವತ್ತೂ ಬದಲಾವಣೆ ಆಗುವಂಥವ್ರಾಗಿಲ್ಲ. ब्रह्मा ने शरीर छोड़ दिया ಆ ಥರ ಅಲ್ಲ, ಬ್ರಹ್ಮಬಾಬಾ ಶರೀರ ಬಿಟ್ಬಿಟ್ಟಿದ್ದಾರೆ. तो उनकी गद्दी पे जो बैठेगा संस्था संचालन करने वाला, ಮತ್ತೆ ಆ ಥರ ಅಲ್ಲ, ಅವ್ರ ಗದ್ದಿಗೆ ಮೇಲೆ ಮತ್ತೆ ಯಾರು ಕುತ್ಕೊಂತಾರೆ ಅದರ ಸಂಚಾಲನೆಯನ್ನು ಮಾಡುವಂಥವ್ರು, वो सदगति करेगा। ಅವ್ರ ಸದ್ಗತಿಯನ್ನು ಪಡಿತಾರೆ. नहीं, यहाँ तो भले 70 साल हो गए, ಆ ಥರ ಅಲ್ಲ, ಇಲ್ಲಂತೂ ಬಲೆ 70 ವರ್ಷ ಆಗೋಯ್ತು. एक ही सदगुरु है। ಒಬ್ಬರೇ ಸದ್ಗುರು ಆಗಿದ್ದಾರೆ. आदि में भी वही था ಆದಿಯಲ್ಲೂ ಸಹ ಅವರೇ ಆಗಿದ್ರು, और अंत में भी वही होगा। ಮತ್ತೆ ಅಂತ್ಯದಲ್ಲೂ ಸಹ ಅವರೇ ಆಗ್ತಾರೆ. वो एवरलास्टिंग है, ಅದು ಎವರ್ ಲಾಸ್ಟಿಂಗ್ ಆಗಿದೆ. वही सबकी सदगति करने वाला, ಅವರೇ ಎಲ್ಲರ ಸದ್ಗತಿಯನ್ನು ಮಾಡುವಂಥವ್ರಾಗಿದ್ದಾರೆ. उसके लिए गाया हुआ है, सबका सदगति दाता राम। ಅವರಿಗೋಸ್ಕರನೇ ಗಾಯನ ಇದೆ, ಎಲ್ಲರ ಸದ್ಗತಿದಾತ ರಾಮ ಅಂತ. भक्ति मार्ग में क्या गाते हैं? ಭಕ್ತಿ ಮಾರ್ಗದಲ್ಲಿ ಹಾಡ್ತಾರೆ ಏನಂತ? ये नहीं कहते सबका सदगति दाता कृष्ण, ಈ ಥರ ಹೇಳೋದಿಲ್ಲ, ಎಲ್ಲರ ಸದ್ಗತಿದಾತ ಕೃಷ್ಣ ಅಂತ. सबका सदगति दाता विष्णु, ಎಲ್ಲರ ಸದ್ಗತಿದಾತ ವಿಷ್ಣು ಅಂತನೂ ಹೇಳಲ್ಲ. क्या कहते हैं? सबका सदगति दाता राम। ಏನಂತ ಹೇಳ್ತಾರೆ? ಎಲ್ಲರ ಸದ್ಗತಿದಾತ ರಾಮ ಅಂತ ಹೇಳ್ತಾರೆ. तो जरूर रामकृष्ण वाली आत्माएं तो है, ಮತ್ತೆ ಖಂಡಿತವಾಗಿ ರಾಮಕೃಷ್ಣನ ಆತ್ಮಗಳಂತೂ ಇದ್ದಾರೆ. वो मनुष्य से देवता बनती तो है, ಅವರು ಮನುಷ್ಯರಿಂದ ದೇವತೆಗಳಂತೂ ಆಗ್ತಾರೆ. लेकिन उन जो भी 33 करोड़ देवताएं हैं उनमें सिर्फ एक ही आत्मा ऐसी है, ಆದರೆ ಯಾರೇ ದೇವಿ ದೇವತೆಗಳಿದ್ದಾರೆ, 33 ಕೋಟಿ ದೇವಿ ದೇವತೆಗಳು, ಅದರಲ್ಲಿ ಆತ್ಮಗಳು ಆ ರೀತಿ ಇದ್ದಾರೆ ಇಬ್ರು. जिसमें वो सुप्रीम सोल मुकर्रर रूप से प्रवेश करके ಅವರಲ್ಲಿ ಆ ಸುಪ್ರೀಂ ಸೋಲ್ ಯಾರಿದ್ದಾರೆ, ಅವರು ಮುಖರ ರೂಪದಲ್ಲಿ ಪ್ರವೇಶ ಮಾಡಿಬಿಟ್ಟು मनुष्य को मनुष्य से देवता बना करके जाते ಮನುಷ್ಯರಿಂದ ದೇವತೆಯನ್ನಾಗಿ ಮಾಡಿಬಿಟ್ಟು ಹೋಗ್ತಾರೆ. और कैसा देवता बना के जाता है? ಮತ್ತೆ ಯಾವ ಥರ ದೇವತೆಯನ್ನಾಗಿ ಮಾಡಿ ಹೋಗ್ತಾರೆ? राजाओं का राजा। ರಾಜರಿಗೂ ಸಹ ರಾಜರನ್ನಾಗಿ ಮಾಡ್ತಾರೆ. क्या इस सृष्टि पर जितने भी राजाएं हुए हैं ಏನಂತ ಹೇಳಿದ್ರು, ಈ ಸೃಷ್ಟಿಯಲ್ಲಿ ಎಷ್ಟೇ ಜನ ರಾಜರಾಗಿದ್ದಾರೆ और जितने भी अभी कंट्रोलर हैं, ಮತ್ತೆ ಎಷ್ಟೇ ಇವಾಗ ಕಂಟ್ರೋಲರ್ ಇದ್ದಾರೆ,
उन सब कंट्रोलर्स का, उन सब शासकों का ಆ ಎಲ್ಲ ಕಂಟ್ರೋಲರ್ ಯಾರೇ ಇದ್ದಾರೆ, ಆ ಶಾಸನ ಮಾಡುವಂಥವ್ರು ಎಲ್ಲರೂ ಯಾರೇ ಇದ್ದಾರೆ, शासनकर्ता बना के जाता हूँ। ಎಲ್ಲರನ್ನು ಶಾಸನ ಮಾಡುವಂಥವ್ರನ್ನಾಗಿ ಮಾಡಿ ಹೋಗ್ತೀನಿ ನಾನು. माने विश्व का बादशाह बना के जाता हूँ। ಅಂದರೆ ನಾನು ವಿಶ್ವದ ಬಾದಶಾಹರನ್ನಾಗಿ ಮಾಡಿ ಹೋಗ್ತೀನಿ. महाराजाओं के महाराजा कौन होते हैं ಮಹಾರಾಜರಿಗೂ ಸಹ ಮಹಾರಾಜ ಯಾರಾಗಿರ್ತಾರೆ, ये कोई नहीं समझ सकता। ಈ ಮಾತನ್ನ ಯಾರು ತಿಳ್ಕೊಳ್ಳೋದೇ ಇಲ್ಲ. क्या राजाओं का राजा वो तो हो गए महाराजा। ರಾಜರಿಗೂ ಸಹ ರಾಜರು, ಅವರಂತೂ ಆದ್ರೂ ಮಹಾರಾಜ. सम्राट कहा जाता है। ಅವರಿಗೆ ಸಮ್ರಾಟ ಅಂತ ಹೇಳಲಾಗುತ್ತೆ. छोटे छोटे राजाएं होते हैं ಚಿಕ್ಕ ಚಿಕ್ಕ ರಾಜರಾಗಿರ್ತಾರೆ. और वो उन छोटे छोटे राजाओं के ऊपर बड़ा महाराजा होता है। ಮತ್ತೆ ಆ ಚಿಕ್ಕ ಚಿಕ್ಕ ರಾಜರ ಮೇಲೆ ದೊಡ್ಡವರು ಮಹಾರಾಜ ಆಗಿರ್ತಾರೆ. उसे सम्राट कहते हैं या महाराजा कहते हैं। ಅವರಿಗೆ ಸಮ್ರಾಟ್ ಅಂತ ಹೇಳ್ತಾರೆ ಅಥವಾ ಮಹಾರಾಜ ಅಂತ ಹೇಳ್ತಾರೆ. लेकिन ये प्रश्न पूछा कि महाराजाओं के महाराजा कौन होते हैं, ಮತ್ತೆ ಪ್ರಶ್ನೆಯನ್ನ ಕೇಳಿದ್ರು ಇಲ್ಲಿ ಏನಂತ, ಮಹಾರಾಜರಿಗೂ ಸಹ ಮಹಾರಾಜ ಯಾರಾಗ್ತಾರೆ. ये बात कोई नहीं समझा सकता। ಈ ಮಾತನ್ನಂತೂ ಯಾರು ತಿಳಿಸ್ಲಿಕ್ಕಾಗಲ್ಲ. दुनिया में जो भी सम्राट हुए हैं, ಪ್ರಪಂಚದಲ್ಲಿ ಯಾರೇ ಸಮ್ರಾಟರಾಗಿದ್ದಾರೆ, महाराजा हुए हैं, ಮಹಾರಾಜರಾಗಿದ್ದಾರೆ, महाराजा का टाइटल धारण करने वाले हुए हैं, ಮಹಾರಾಜನ ಟೈಟಲ್ ಧಾರಣೆ ಮಾಡ್ಕೊಳಂತವ್ರಾಗಿದ್ದಾರೆ. प्रैक्टिकल में महाराजा की भी है, ಪ್ರಾಕ್ಟಿಕಲ್ ನಲ್ಲಿ ಅವರು ಮಹಾರಾಜಯನ್ನ ಮಾಡಿದ್ದಾರೆ. उन सबका महाराजा कौन, ಅವರೆಲ್ಲರಿಗೂ ಮಹಾರಾಜ ಯಾರಾಗಿದ್ದಾರೆ, वो कोई नहीं बता सकता। ಈ ಮಾತನ್ನಂತೂ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. इसको समझ भी कोई नहीं सकते। ಇದನ್ನ ಯಾರು ತಿಳ್ಕೊಳ್ಳಿಕ್ಕೂ ಆಗಲ್ಲ. कौन है, ಯಾರಾಗಿದ್ದಾರೆ, है? कौन गाया हुआ है? ಯಾರು ಅಂತ ಗಾಯನ ಇದೆ. नहीं नहीं है? हैं, सारे विश्व का नाथ सिर्फ एक ही गाया हुआ विश्वनाथ शंकर। ಏನಂತ ಹೇಳಲಾಗುತ್ತೆ, ಇಡೀ ವಿಶ್ವದ ನಾತ್ ಯಾರಿದ್ದಾರೆ ಕಂಟ್ರೋಲರ್, ಅವ್ರು ಒಬ್ರೇ ಅಂತ ಗಾಯನ ಇದೆ. ಶಂಕರನ್ಗೆ ಹೇಳಲಾಗುತ್ತೆ ವಿಶ್ವನಾಥ ಅಂತ. विष्णु भी नहीं गाया हुआ। ವಿಷ್ಣುಂದು ಗಾಯನ ಇಲ್ಲ ಈ ರೀತಿ. कौन गाया हुआ है? एक विश्वनाथ शंकर गाया हुआ। ಯಾವ್ದು ಗಾಯನ ಇದೆ, ಒಬ್ರೇ ಆಗಿದ್ದಾರೆ ವಿಶ್ವನಾಥ್ ಶಂಕರ ಅಂತ. बाकी सब 33 करोड़ देवताएं उसके नीचे हैं। ಮಿಕ್ಕಿದವರೆಲ್ಲರೂ ಯಾರೇ ಇದ್ದಾರೆ, 33 ಕೋಟಿ ದೇವಿ ದೇವತೆಗಳು ಎಲ್ಲರೂ ಅವ್ರ ಕೆಳಗಡೆ ಆಗಿದ್ದಾರೆ. इसीलिए 3 जो पुरियां हैं, ಅದಕ್ಕೋಸ್ಕರ ಈ 3 ಪುರಿಗಳೇನೇ ಇದೆ उनमें सबसे ऊपर किसको दिखाया ಅದರಲ್ಲಿ ಎಲ್ಲದಕ್ಕಿಂತ ಮೇಲೆ ಯಾರನ್ನು ತೋರಿಸಿದ್ದಾರೆ, है? शंकर को सबसे ऊपर दिखाया। ಶಂಕರನ್ನೇ ಎಲ್ಲರಿಗಿಂತ ಮೇಲೆ ತೋರಿಸಿದ್ದಾರೆ. उसको कहते भी हैं देव ब्रह्म, ಅವರಿಗೆ ಹೇಳಲಾಗುತ್ತೆ ದೇವ್ ಬ್ರಹ್ಮ, देव विष्णु, देवदेव महादेव। ದೇವ ವಿಷ್ಣು ಅಂತ ಹೇಳಲಾಗುತ್ತೆ, ಆದ್ರೆ ದೇವ್ ಮಹಾದೇವ್ ಅಂತ ಹೇಳ್ತಾರೆ. महा माने बड़ा, बड़े थे बड़ा। ಮಹಾ ಅಂದ್ರೆ ದೊಡ್ಡಕ್ಕಿಂತ ದೊಡ್ಡವರು, उससे बड़ा कोई होता नहीं है। ಅವ್ರಿಗಿಂತ ದೊಡ್ಡವ್ರು ಬೇರೆ ಯಾರು ಇರೋದೇ ಇಲ್ಲ. तो वही महाराजाओं का महाराजा ಮತ್ತೆ ಅವರೇ ಮಹಾರಾಜನಿಗೂ ಸಹ ಮಹಾರಾಜ ಆಗಿದ್ದಾರೆ, वही है। ಅವರೇ ಆಗಿದ್ದಾರೆ. और ये बात सिवाय शिव बाबा के और कोई समझा ही नहीं सकता, ಮತ್ತೆ ಈ ಮಾತನ್ನ ಒಬ್ಬ ಶಿವಭಾವನ್ ಬಿಟ್ಟು ಬೇರೆ ಯಾರು ತಿಳಿಸ್ಲಿಕ್ಕೆ ಸಾಧ್ಯನೇ ಇಲ್ಲ, समझ भी नहीं सकता। ಮತ್ತೆ ಯಾರು ತಿಳ್ಕೊಳ್ಳಿಕ್ಕೂ ಆಗಲ್ಲ. महाराजाएं पतित हैं ಮಹಾರಾಜರೆಲ್ಲ ಪತಿತರಾಗಿದ್ದಾರೆ. और दूसरे महाराजाएं जो पावन थे, ಮತ್ತೆ ಇನ್ನೊಬ್ಬ ಮಹಾರಾಜರು ಯಾರು ಪಾವನರಾಗಿದ್ರು, पतित महाराजाएं पावन की जाकर के पूजा करते हैं। ಪತಿತ ಮಹಾರಾಜರು ಯಾರೇ ಇರ್ತಾರೆ ಅವರು ಪಾವನ ಮಹಾರಾಜರನ್ನ ಹೋಗ್ಬಿಟ್ಟು ಪೂಜೆಯನ್ನ ಮಾಡ್ತಾರೆ. क्या द्वापर युग से जो भी महाराजाएं हिस्ट्री में हुए हैं, ಏನಂತ ಹೇಳಿದ್ರು, ದ್ವಾಪರ ಯುಗದಿಂದ ಯಾರೇ ಮಹಾರಾಜರಾಗಿದ್ದಾರೆ ಹಿಸ್ಟ್ರಿಯಲ್ಲಿ, हुए हैं कि नहीं? ಆಗಿದಾರೋ ಇಲ್ವೋ ಹಿಸ್ಟ್ರಿಯಲ್ಲಿ, जो भी महाराजाएं हुए हैं ಯಾರೇ ಮಹಾರಾಜರಾಗಿದ್ದಾರೆ ಹಿಸ್ಟ್ರಿಯಲ್ಲಿ वो सब पतित महाराजाएं ಅವರೆಲ್ಲರೂ ಪತಿತ ಮಹಾರಾಜರು पावन महाराजाओं की मंदिर में जाके पूजा करते हैं। ಪಾವನ ಮಹಾರಾಜರ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಪೂಜೆಯನ್ನ ಮಾಡ್ತಾರೆ. लक्ष्मीनारायण की पूजा करते हैं कि नहीं? ಲಕ್ಷ್ಮೀನಾರಾಯಣನ ಪೂಜೆಯನ್ನ ಮಾಡ್ತಾರೋ ಇಲ್ವೋ, तो क्यों पूजा करते हैं, क्यों उनको माथा झुकाते ಮತ್ತೆ हैं? ಯಾಕೆ ಪೂಜೆ ಮಾಡ್ತಾರೆ, ಯಾಕೆ ಅವ್ರ ಮುಂದೆ ಹೋಗಿ ತಲೆ ಬಾಗಿಸ್ತಾರೆ, वो तो महाराजा है। ಅವರಂತೂ ಮಹಾರಾಜರಾಗಿದ್ದಾರೆ.
खुद भी तो महाराजा हैं, सम्राट हैं, राजाओं के राजा हैं। ಅವ್ರು ಸ್ವಯಂ ಸಹ ಮಹಾರಾಜ ಆಗಿದ್ದಾರೆ, ರಾಜರಿಗೂ ಸಹ ರಾಜರಾಗಿದ್ದಾರೆ, ಸಮ್ರಾಟರಾಗಿದ್ದಾರೆ. तो उनकी जाके पूजा क्यों करते ಮತ್ತೆ हैं? ಅವ್ರ ಪೂಜೆನ ಯಾಕೆ ಮಾಡ್ತಾರೆ ಅವರಲ್ಲಿ ಹೋಗಿ? है वो पावन और वो पति। ಯಾಕೆಂದ್ರೆ ಅವ್ರು ಪಾವನರಾಗಿದ್ದಾರೆ, ಅವ್ರು ಪತಿತರಾಗಿದ್ದಾರೆ. ये तो दुनिया की बात हो गई, ಇದಂತೂ ಪ್ರಪಂಚದ ಮಾತಾಗೋಯ್ತು, बड़े ड्रामा के अंदर की बात हो गई। ದೊಡ್ಡ ಡ್ರಾಮಾದ ಒಳಗಡೆ ಆಗಿರುವಂತ ಮಾತಾಗಿದೆ. अभी तो शूटिंग चल रही है। ಇವಾಗಂತೂ ಶೂಟಿಂಗ್ ನಡೀತಾ ಇದೆ. क्या चल रही है? रिहर्सल चल रही है कि नहीं? ಏನ್ ನಡೀತಾ ಇದೆ ಇವಾಗ? ರಿಹರ್ಸಲ್ ನಡೀತಾ ಇದೆನೋ ಇಲ್ವೋ? तो जो रिहर्सल चल रही है उस रिहर्सल में भी तो ऐसे ही होगा कि नहीं होगा? ಮತ್ತೆ ಇವಾಗ ಏನ್ ರಿಹರ್ಸಲ್ ನಡೀತಾ ಇದೆ, ಇದ್ರಲ್ಲೂ ಸಹ ಆ ಥರ ಆಗುತ್ತೋ ಇಲ್ವೋ? कैसा कैसा होगा? ಯಾವ ಥರ ಆಗುತ್ತೆ? बाकी सब पते होंगे कि जो बड़े से बड़ा महाराजा होगा रिहर्सल पीरियड में, ಅವ್ರು ಯಾರು ದೊಡ್ಡಕ್ಕಿಂತ ದೊಡ್ಡ ಮಹಾರಾಜ ಆಗಿರ್ತಾರೆ ರಿಹರ್ಸಲಿನ ಪೀರಿಯಡ್ನಲ್ಲಿ, उसके सामने सबको आके माथा टिकाना पड़ेगा। ಅವ್ರ ಮುಂದೆ ಎಲ್ಲರಿಗೂ ಬಂದ್ಬಿಟ್ಟು ತಲೆ ಬಾಗಿಸ್ಬೇಕಾಗುತ್ತೆ. माथा टिकाने का मतलब अपनी बुद्धि जो है टिपर उसके सामने घिसनी पड़ेगी। हमें इसका अर्थ बताओ। ಅಂದರೆ ತಲೆಯನ್ನು ಬಾಗಿಸೋದ್ರ ಅರ್ಥ ಏನು? ಅಂದರೆ ತಲೆಯನ್ನು ಅವ್ರ ಮುಂದೆ ಬಾಗಿಸಿ ಉಜ್ಜಬೇಕಾಗುತ್ತೆ. ನಮಗೆ ಇದ್ರ ಅರ್ಥವನ್ನು ಹೇಳಿ ಅಂತ. वो सबकी अर्थ को बताएगा, ಅವರು ಎಲ್ಲರ ಅರ್ಥವನ್ನು ಹೇಳ್ತಾರೆ, लेकिन वो किसी से पूछने नहीं जाएगा। ಆದರೆ ಅವ್ರು ಯಾರ ಹತ್ರನೂ ಕೇಳಲಿಕ್ಕೆ ಹೋಗಲ್ಲ. वो किसी के सामने माथा घिसेगा नहीं जाके, ಅವ್ರು ಯಾರ ಮುಂದೆನೂ ಹೋಗ್ಬಿಟ್ಟು ತಲೆಯನ್ನು ತಿಕ್ಕೋದಿಲ್ಲ. उसके सामने सब आकर के माथा झुकाएंगे, ಅವ್ರ ಮುಂದೆ ಎಲ್ಲರೂ ಹೋಗ್ಬಿಟ್ಟು ತಲೆಯನ್ನು ಬಾಗಿಸ್ತಾರೆ, टिपर घिसाएंगे। ये है उस ऊंच ते ऊंच ತಲೆಯನ್ನು ಉಜ್ತಾರೆ ಅವ್ರ ಮುಂದೆ ಹೋಗಿ. अलफ अल्लाह की पहचान। ಇದಾಗಿದೆ ಶ್ರೇಷ್ಠಕ್ಕಿಂತ ಶ್ರೇಷ್ಠ ಅಲಫ್, ಅಂದರೆ ಅಲ್ಲಾಹ್ ಯಾರಿದ್ದಾರೆ ಅವ್ರ ಗುರುತಾಗಿದೆ ಇದು. क्या कहा? नहीं समझ में आया? ಏನಂತ ಹೇಳಿದ್ರು, ಅರ್ಥ ಆಗ್ಲಿಲ್ವಾ? ये निश्चय पत्र क्यों लिखाए जा रहे हैं कोर्ट ಈ में? ಕೋರ್ಟ್ನಲ್ಲಿ ನಿಶ್ಚಯ ಪತ್ರಗಳನ್ನೆಲ್ಲ ಯಾಕೆ ಬರೆಸ್ತಾ ಇದ್ದಾರೆ? कोर्ट स्टाम्प पेपर पर। ಕೋರ್ಟ್ ಸ್ಟ್ಯಾಂಪ್ ಪೇಪರ್ನಲ್ಲೆಲ್ಲ ಯಾಕೆ ಬರೆಸ್ತಾ ಇದ್ದಾರೆ? इसलिए लिखाए जा रहे हैं कि कोई अभी तो मान जाता है कि हमें निश्चय ಅದಕ್ಕೋಸ್ಕರ ಬರೆಸ್ತಾ ಇದ್ದಾರೆ. ಯಾಕೆಂದ್ರೆ ಇವಾಗಂತೂ ಯಾರಾದರೂ ಒಪ್ಕೊಂಡ್ಬಿಡ್ತಾರೆ, बुद्धि बन चुके, मान लिया ऊंच ते ऊंच है, ಇವಾಗಂತೂ ನಿಶ್ಚಯ ಬುದ್ಧಿ ಆಗ್ತಾರೆ, ಒಪ್ಕೊಂಡ್ಬಿಡ್ತಾರೆ, ಹಾ ಇವರು ಶ್ರೇಷ್ಠಕ್ಕಿಂತ ಶ್ರೇಷ್ಠ ಆಗಿದ್ದಾರೆ ಅಂತ. और कल जाके इनकार कर दे, कहे कि हम ही भगवान। ಮತ್ತೆ ನಾಳೆ ಹೋಗ್ಬಿಟ್ಟು ಹೇಳ್ಬಿಡ್ತಾರೆ, ಇಲ್ಲ ನಾವೇ ಭಗವಂತ ಆಗಿದ್ದೀವಿ, ಅವರೇನೂ ಇಲ್ಲ ಅಂತ. ऐसे निकल रहे हैं कि नहीं? ಮತ್ತೆ ಈ ಥರ ಜನಗಳು ತಯಾರಾಗ್ತಾ ಇದ್ದಾರೋ ಇಲ್ವೋ? पहले तो नहीं लिखाते थे, ಮೊದಲಂತೂ ಈ ಥರ ಬರೆಸ್ತಾ ಇರಲಿಲ್ಲ. यज्ञ के आदि में खून से लिखवाते थे। ಯಜ್ಞದ ಆದಿಯಲ್ಲಿ ರಕ್ತದಿಂದ ಬರೆಸ್ತಾ ಇದ್ರು. वो खून से लिखने वाले भी हाँ हो गए। ಆ ರಕ್ತದಿಂದ ಬರೆಸುವಂಥವ್ರು ಸಹ ಎಲ್ಲರೂ ಹೊರಟೋಗ್ಬಿಟ್ರು. तो बोला जो पावन राजा होते हैं उन पावन राजाओं ಅದಕ್ಕೋಸ್ಕರ ಹೇಳಿದ್ರು, ಯಾರು ಪಾವನ ರಾಜರಾಗಿರ್ತಾರೆ महाराजाओं की पतित महाराजा जाकर के पूजा करते हैं। ಏನಂತ ಹೇಳಿದ್ರು, ಯಾರು ಪಾವನ ಮಹಾರಾಜರಾಗಿರ್ತಾರೆ ಅವ್ರ ಎದುರುಗಡೆ ಪತಿತ ಮಹಾರಾಜರು ಹೋಗ್ಬಿಟ್ಟು ತಲೆಯನ್ನ ಬಾಗಿಸ್ತಾರೆ, ಪೂಜೆ ಮಾಡ್ತಾರೆ, ಅವ್ರದ್ದು उनके सामने माथा झुकाते। ಅವ್ರ ಮುಂದೆ ಹೋಗ್ಬಿಟ್ಟು ತಮ್ಮ ತಲೆಯನ್ನ ಬಾಗಿಸ್ತಾರೆ. तो जो माथा झुकाने वाला हो, ಮತ್ತೆ ಯಾರು ತಲೆಯನ್ನ ಬಾಗಿಸುವಂತವ್ರಾಗಿರ್ತಾರೆ, अभी तो माथा झुका जाए, ಇವಾಗಂತೂ ತಲೆಯನ್ನ ಬಾಗಿಸಿ ಹೊರಟೋಗ್ಬಿಡ್ತಾರೆ. फिर बाद में कहे कि तुम हमारा माथा झुकाओ आके। ಮತ್ತೆ ಆಮೇಲೆ ಹೇಳ್ತಾರೆ, ನೀವು ಬಂದ್ಬಿಟ್ಟು ನಮ್ಮ ತಲೆಯನ್ನ ಬಾಗಿಸಿ ಅಂತ. पहले तो हम ऐसे ही चले गए थे तुम्हारे सामने माथा झुकाने के लिए। ಮೊದಲಂತೂ ನಾವು ನಿಮ್ಮ ಮುಂದೆ ಹಾಗೆ ಹೋಗ್ಬಿಟ್ಟಿದ್ವಿ ತಲೆಯನ್ನ ಬಾಗಿಸ್ಲಿಕ್ಕೋಸ್ಕರ. तो कोई मानेगा क्या? ಅವಾಗ ಮತ್ತೆ ಯಾರಾದರೂ ನಂಬ್ತಾರ? है? नहीं मानेगा। ಅವಾಗಂತೂ ಯಾರೂ ನಂಬಲ್ಲ. अगर मानेगा भी तो वो ही मानेगा जो कन्वर्ट हुआ। ಮತ್ತೆ ನಂಬಿದ್ರು ಸಹ ಯಾರು ನಂಬ್ತಾರೆ, ಯಾರು ಕನ್ವರ್ಟ್ ಆಗಿರ್ತಾರೆ ಅವರೇ ನಂಬ್ತಾರೆ. क्या स्वधर्मे निधनम से ಏನಂತ ಹೇಳಿದ್ರು, ಸ್ವಧರ್ಮೇ ನಿಧನಂ ಶ್ರೇಯ परधर्मो भयावह। ಪರಧರ್ಮೋ ಭಯಾವ. अपने धर्म से नीचे, धारणा से नीचे गिर गया। ಅಂದ್ರೆ ತಮ್ಮ ಧರ್ಮದಿಂದ ಧಾರಣೆಯಿಂದ ಕೆಳಗಡೆ ಬಿದ್ದ್ಬಿಡ್ತಾರೆ. तो बोला वो
के महाराजा हुए ना, ಅದಕ್ಕೆ ಹೇಳಿದರು ಅವರು ಮಹಾರಾಜರಿಗೂ ಸಹ ಮಹಾರಾಜ ಆಗಿದ್ದಾರೆ. जिनके सामने माथा डुबाते ಅವ್ರ ಮುಂದೆ ತಲೆಯನ್ನು ಬಾಗಿಸ್ತಾರೆ. सब महाराजा, वही महाराजाओं के महाराजा हुए ना जिनके सामने सब माथा झुकाते. ಅವರೇ ಮಹಾರಾಜರಿಗೂ ಸಹ ಮಹಾರಾಜ ಆಗಿದ್ದಾರೆ ಅಲ್ವಾ, ಯಾರ ಮುಂದೆ ಹೋಗ್ಬಿಟ್ಟು ಎಲ್ಲರೂ ತಲೆಯನ್ನು ಬಾಗಿಸ್ತಾರೆ. और जितने भी देवताएं हैं, ಮತ್ತು ಎಷ್ಟೇ ಜನ ದೇವತೆಗಳಾಗಿದ್ದಾರೆ, 33 करोड़ देवताएं, 33 ಕೋಟಿ ದೇವತೆಗಳಾಗಿದ್ದಾರೆ. उन सब देवताओं में से एक भी ऐसा नहीं है जिसकी ಮತ್ತು ಆ ಎಲ್ಲ ದೇವತೆಗಳಲ್ಲಿ ಒಬ್ಬರು ಸಹ ದೇವತೆ ಈ ಥರ ಇಲ್ಲ, ग्लानि शास्त्रों में न हुई. ಯಾರ್ದು ನಿಂದನೆ ಶಾಸ್ತ್ರಗಳಲ್ಲಿಲ್ಲ. सिर्फ एक ही लक्ष्मी नारायण ऐसे हैं जो नर से नारायण बनते हैं, ಕೇವಲ ಒಬ್ಬರೇ ಲಕ್ಷ್ಮೀನಾರಾಯಣರು ಆ ಥರ ಇದ್ದಾರೆ, ಅವರೇ ನರನಿಂದ ನಾರಾಯಣ ಆಗ್ತಾರೆ, विश्व के महाराजन बनते हैं. ವಿಶ್ವದ ಮಹಾರಾಜರಾಗ್ತಾರೆ. उनकी कोई ग्लानि शास्त्रों में नहीं. ಅವ್ರದ್ದು ಶಾಸ್ತ್ರಗಳಲ್ಲೇನು निंदने ಇಲ್ಲ. तो वही सबसे ऊंचे के ऊंचे हुए ना, ಮತ್ತೆ ಅವರೇ ಎಲ್ಲರಿಗಿಂತ ಶ್ರೇಷ್ಠಕ್ಕಿಂತ ಶ್ರೇಷ್ಠ ಆದ್ರಲ್ವಾ. उनके मुकाबले और सब नंबरवार नीचे. ಅವ್ರ ಹೋಲಿಕೆಯಲ್ಲಿ ಮತ್ತೆ ಎಲ್ಲರೂ ನಂಬರ್ ವಾರಾಗಿ ನೀಚರಾಗೋದ್ರು. पतित महाराजा है, पावन की जाकर पूजा करते हैं. ಪತಿತ ಮಹಾರಾಜರು ಹೋಗ್ಬಿಟ್ಟು ಪಾವನ ಮಹಾರಾಜರ ಪೂಜೆಯನ್ನ ಮಾಡ್ತಾರೆ.